ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ದೃಶಾದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರ್ಯತಃ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಅಧ್ಯಾತ್ಮ ಬಂಧುಗಳೇ, ಈ ಸರಣಿಗೆ ಪ್ರಾಯೋಜಕರಾಗಿ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸ್ತಾ ಇರುವಂತಹ ಶ್ರೀಮತಿ ಶಕುಂತಲಾ, ಡಾಕ್ಟರ್ ಸುಂದರ್ರಾವ್ ಪರಿವಾರ ಹಾಗೂ ಶ್ರೀಮತಿ ವೆಂಕಟಲಕ್ಷ್ಮಿ, ಈ ಎಲ್ಲ ಪರಿವಾರ ಜನರನ್ನು ಸ್ಮರಿಸ್ತಾ ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀವಿದ್ಯಾ ಎನ್ನುವ ಮಹಾಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುದ್ದಾಗ್ತಾ ಇದ್ದೇನೆ. ರಾಮು ಅವರು ಇಂದಿನ ನ್ಯಾಸಕರ್ತರಾದಂತಹ 3 ಜನ ಮಹನೀಯರ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ಇದರಿಂದ ಏನು ಗೊತ್ತಾಗ್ತದೆ ಅಂತಂದರೆ, ಪ್ರಪಂಚದಲ್ಲಿ ಹಂಚಲಿಕ್ಕೆ ಇರುವಂತಹ ಅಮೂಲ್ಯವಾದಂತಹ ಒಂದು ಸಂಪತ್ತು ಇದ್ದರೆ ಅದು ಜ್ಞಾನ. ಇದು ಕೇವಲ ನನ್ನ ಮಾತಲ್ಲ, ಭಾಗವತದಲ್ಲಿ ಸ್ವತಃ ಉದ್ಧವನಿಗೆ ಕೃಷ್ಣ ಹೇಳಿದಂಥ ಮಾತು. ಉದ್ಧವನ ಪ್ರಶ್ನೆ ಇಲ್ಲಿ, ಸಂಪತ್ತು ಅಂದರೆ ಯಾವುದು ಅಂತ ಉದ್ಧವನ ಪ್ರಶ್ನೆ. ಆಗ ಭಗವಂತ ಹೇಳ್ತಾನೆ, ದಕ್ಷಿಣಾ ಜ್ಞಾನ ಸಂದೇಶ. ದಕ್ಷಿಣ ಅಂದರೆ ಸಂಪತ್ತು, ದಕ್ಷಿಣೆ ಅಂತ ಅರ್ಥ, ದುಡ್ಡು ಅಂತ ಅರ್ಥ. ಅದು ಯಾವುದು, ದುಡ್ಡು ಯಾವುದು ಅಂತಂದರೆ ಜ್ಞಾನ ಸಂದೇಶ. ಆ ಜ್ಞಾನ ಸಂದೇಶ ಏನುಂಟಲ್ಲ, ಹಂಚುವುದು, ಅದೇ ನಿಜವಾದ ಸಂಪತ್ತು. ಅಲ್ಲ, ಅದು ಹೇಗೆ ಸಂಪತ್ತು ಅಂತ ಉದ್ಧವನ ಮರುಪ್ರಶ್ನೆ ಇದ್ದಿರಬಹುದು. ಲೋಕದ ಸಂಪತ್ತು ನಾವು ಒಬ್ಬರಿಗೆ ಕೊಟ್ಟರೆ ಕೊಟ್ಟವನ ಹತ್ರ ಪ್ಲಸ್ ಆಗಬಹುದು, ಅಲ್ಲ ತೆಗೆದುಕೊಂಡವನ ಹತ್ರ ಪ್ಲಸ್ ಆಗಬಹುದು, ಕೊಟ್ಟವನ ಹತ್ರ ಮೈನಸ್ ಆಗ್ತದೆ. ಉದಾಹರಣೆಗೆ, ನನ್ನ ಜೇಬಲ್ಲಿ 100 ರೂಪಾಯಿ ಇದ್ದರೆ 50 ರೂಪಾಯಿ ನಾನು ನಿಮಗೆ ಕೊಟ್ಟರೆ ನನ್ನ ಜೇಬಲ್ಲಿ ಉಳಿದಿರೋದು 50 ರೂಪಾಯಿ ಅಲ್ವಾ? ಅವನಿಗೇನೋ ಹೋಯಿತು, ಆದರೆ ಕೊಟ್ಟವನಿಗೆ ಕಡಿಮೆ ಆಯಿತು. ಆದರೆ ಜ್ಞಾನ ಹಾಗಲ್ಲ, ಪಡೆದುಕೊಂಡವನಿಗೂ ಲಾಭ, ಕೊಟ್ಟವನಿಗೂ ಸಹ ಅಷ್ಟೇ ಲಾಭ. ಕೊಟ್ಟವನು ಕಳ್ಕೊಳ್ಳೋದಿಲ್ಲ, ಮತ್ತು ಪಡೆದುಕೊಂಡವನು ವೃದ್ಧಿಸಿಕೊಳ್ತಾನೆ. ಆದ್ದರಿಂದ ನಿಜವಾದ ಅರ್ಥದ ಸಂಪತ್ತು ಯಾವುದು ಅಂದರೆ, ಯಾವುದನ್ನು ಕೊಟ್ಟಾಗ ಕೊಟ್ಟವನಲ್ಲಿ ಕಡಿಮೆ ಆಗುವುದಿಲ್ವೋ, ಪಡೆದುಕೊಂಡವನಲ್ಲಿ ಇಮ್ಮಡಿಸ್ತದೆಯೋ ಅದು ನಿಜವಾದ ಸಂಪತ್ತು. ಆದ್ದರಿಂದಲೇ ದಕ್ಷಿಣಾ ಜ್ಞಾನ ಸಂದೇಶ ಅಂತ ಭಗವಂತ ಉದ್ಧವನಿಗೆ ಹೇಳಿದಂಥ ಮಾತು ಎಷ್ಟು ಪ್ರಸ್ತುತವಾದ ಮಾತು ನೋಡಿ. ನಾವು ಏನೆಲ್ಲ ಪಡಿತೇವೆ ಅಂತ ಅಂದ್ಕೊಂಡಿರ್ತೇವೆ, ಆದರೆ ಕೊನೆಗೆ ನಾವು ಎಲ್ಲವನ್ನೂ ಬಿಟ್ಟು ಹೋಗ್ತೇವೆ. ಆದರೆ ಒಳೆಯೋದು ಯಾವುದು ಕೇಳಿದರೆ ನಾವು ಕೊಟ್ಟಂಥ ಜ್ಞಾನ ಮಾತ್ರ. ಈ ಹಿನ್ನೆಲೆಯಲ್ಲಿಯೇ ನಮ್ಮಲ್ಲಿ ಶಿಕ್ಷಕ ಅಥವಾ ಶಿಕ್ಷಣ ವೃತ್ತಿ, ಇದನ್ನು ನೋಬೆಲ್ ವೃತ್ತಿ ಅಂತ ಕರೆದ್ರು. ಹೇಗೆ ಅಂತ ಅದು
ನಾವು ಎಷ್ಟರ ಮಟ್ಟಿಗೆ ಸದುಪಯೋಗ ಪಡಿಸ್ಕೊಳ್ತೇವೆ ಅನ್ನೋದು ಅವರವರಿಗೆ ಬಿಟ್ಟಿದ್ದು. ಅದನ್ನು ನಿಜವಾಗಿಯೂ ಸಹ ಅದನ್ನು ಸದುಪಯೋಗ ಪಡಿಸಿಕೊಳ್ಳೋದಕ್ಕೆ ಈ ವೃತ್ತಿಯಲ್ಲಿ ಇರುವಷ್ಟು ಅವಕಾಶ ಇನ್ಯಾವ ವೃತ್ತಿಯಲ್ಲೂ ಸಹ ಇಲ್ಲ. ಇತ್ತೀಚೆಗಂತೂ ಮತ್ತು ನಾನು ಹೇಳಬೇಕಾದದ್ದಿಲ್ಲ, ಜಡವಾದ ಕಂಪ್ಯೂಟರ್ ಮುಂದುಗಡೆಗೆ ಕುಳಿತು ನಮ್ಮ ಜೀವಮಾನ ಎಲ್ಲ ಕಳೆಯುವಂತಹದ್ದು. ಕೈ ತುಂಬ ಸಂಬಳ ಬರಬಹುದು, ಆದರೆ ಇಲ್ಲಿ ಎಷ್ಟು ಮೈನಸ್ ಆಯಿತು ಕೇಳಿದರೆ ಏನೂ ಇಲ್ಲ ಅಲ್ವಾ? ಹಾಗಾಗಿ ಇಂತಹ ಈ ಜ್ಞಾನ ಸಂದೇಶಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಆ 3 ಪರಿವಾರದ ಎಲ್ಲ ಮಹನೀಯರನ್ನು ಸಹ ನಾನು ನಿಮ್ಮೆಲ್ಲರ ಪರವಾಗಿ ಒಮ್ಮೆ ಸ್ಮರಿಸ್ತಾ ಇದ್ದೇನೆ. ಈಗಾಗಲೇ ಕಳೆದ ಹಲವು ವರ್ಷಗಳಲ್ಲಿ ನಾನು ಡಾಕ್ಟರ್ ಸುಂದರರಾವ್ ಅವರ ದತ್ತಿ ನ್ಯಾಸದ ವಿಷಯವಾಗಿ ಮಾತನಾಡುವಾಗ ಅವರ ಸಾಧನೆಯ ಬಗ್ಗೆಲ್ಲ ಹೇಳ್ತಾ ಬಂದಿದ್ದೇನೆ. ಅವರು ಕೇವಲ ವೈದ್ಯರಷ್ಟೇ ಆಗಿರಲಿಲ್ಲ, ಅವರಿಗೆ ಮನೆಮದ್ದುಗಳೇ ಸಾಕಷ್ಟು ಗೊತ್ತಿತ್ತು, ಜ್ಯೋತಿಷ್ಯವೂ ಗೊತ್ತಿತ್ತು, ಪರಶಿವನ ಪರಮ ಭಕ್ತರೂ ಆಗಿದ್ದರು. ಅದರ ಜೊತೆಗೆ ತನ್ಮೇ ಮನಃ ಶಿವಸಂಕಲ್ಪಮಸ್ತು ಎನ್ನುವುದು ಅವರ ಬದುಕಿನ ಉಸಿರಾಗಿತ್ತು. ಕೊನೆಯವರೆಗೂ ಆ ಶಿವಸಂಕಲ್ಪ, ಸತ್ಸಂಕಲ್ಪವನ್ನೇ ಇಟ್ಟುಕೊಂಡು ಅವರು ತಮ್ಮ ಜೀವನವನ್ನು ಸವೆಸಿದರು. ಇವತ್ತು ಅವರ ಕೈಕೂಸಾದಂತಹ ಶ್ರೀಯುತ ವೆಂಕಟೇಶ ಅನ್ನುವರು ಬಂದಿದ್ದಾರೆ. ಅವರ ಕೈಯಿಂದ ಬೆಳೆದಂತಹ ಹುಡುಗ ಅಂದು, ಆದರೆ ಇವತ್ತು ಅವರು ಯಾವ ಡಾಕ್ಟ್ರಿಗೂ ಕಡಿಮೆ ಇಲ್ಲದೆ ಇರುವಷ್ಟು ಮಟ್ಟಿಗೆ ಹೋಮಿಯೋಪತಿಯಲ್ಲಿ ಸಾಕಷ್ಟು ಅನುಭವವನ್ನು ಪಡೆದಿದ್ದಾರೆ. ಶ್ರೀಯುತ ವೆಂಕಟೇಶ್ ಅವರು ಪ್ರಾಯಶಃ ಅವರಿಗೆ ಒಂದೇ ನೆಲೆ, ಅಂದು ಬಂದು ಸೇರಿದರು, ಇಂದಿಗೂ ಸಹ ಅವರು ಮನೆಯ ವ್ಯಕ್ತಿಯೇ ಅವರು ಆಗಿಬಿಟ್ಟಿದ್ದಾರೆ. ಹಾಗಾಗಿ ವೆಂಕಟೇಶ್ ಅವರನ್ನು ಆ ಎಲ್ಲ ಪರಿವಾರದ ಪರವಾಗಿ ಮತ್ತು ನಿಮ್ಮನ್ನು ನಾನು ಮನದುಂಬಿ ಸ್ಮರಿಸ್ತಾ ಇಂದಿನ ವಿಷಯಕ್ಕೆ ಬರ್ತಾ ಇದ್ದೇನೆ. ತ್ರಿಶತಿ, ನಾವು ಸುಮಾರು 65% ಅಷ್ಟು ನಾವು ಈ ವಿಷಯವನ್ನು ನಾವು ದಾಟಿ ಬಂದಿದ್ದೇವೆ. ಏಕೆಂದರೆ ಇರೋದು ಒಟ್ಟು 300 ನಾಮಗಳು, ಸುಮಾರು 215 ನಾಮಗಳ 16 ನಾಮಗಳವರೆಗೆ ನಾವು ಹಿಂದಿನ ಸರಣಿಯಲ್ಲಿ ಚಿಂತನೆ ಮಾಡಿದ್ದೇವೆ. ಆ 16ನೇ ನಾಮ, 216ನೇ ನಾಮ, ಅದು ಹ್ರೀಂಕಾರಾಂಗಣ ದೀಪಿಕಾ ಅಂತ. ಪಂಚದಶಾಕ್ಷರಿ ಮಂತ್ರದಲ್ಲಿ ಇರುವಂತಹ 2ನೇ ಆವೃತ್ತಿಯಲ್ಲಿ ಬರುವಂತಹ ಹ್ರೀಂಕಾರ, ಅದನ್ನು ಕುರಿತು ನಾವು ಚಿಂತನೆ ಮಾಡ್ತಾ ಇದ್ವಿ. ಒಂದು ಮಾತು ಹೇಳಿಬಿಡ್ತೇನೆ, ಹಿಂದಿನ ಉಪನ್ಯಾಸವನ್ನಾಗಲಿ ಅಥವಾ ಅದಕ್ಕೂ ಹಿಂದಿನ ಉಪನ್ಯಾಸಗಳನ್ನಾಗಲಿ ಯಾರು ಕೇಳಲಿಲ್ವ ಅವರಿಗೆ ಏನೂ ಅರ್ಥ ಆಗುವುದಿಲ್ಲ. ಎಷ್ಟು ಅರ್ಥ ಆಗ್ತದೆ ಕೇಳಿದರೆ, ಬಂಡೆ ಮೇಲೆ ನೀರು ಹಾಕಿದರೆ ಹೇಗಿರುತ್ತದೆ ಹಾಗಾಗ್ತದೆ. ಯಾಕೆ ಅಂದರೆ, ಒಂದು, ಇದು ನಂಬರ್ 1 ಮಂತ್ರಶಾಸ್ತ್ರ, ನಂಬರ್ 2 ತೀರಾ ಅಪ್ರಸಿದ್ಧವಾದಂಥದ್ದು, ನಂಬರ್ 3 ಜಟಿಲಾತಿ ಜಟಿಲ ವಿಷಯ. ಅಷ್ಟು ಹಿನ್ನೆಲೆಯಲ್ಲಿ ಈಗ ಜಗನ್ಮಾತೆಯನ್ನು ಕಾವ್ಯಮಯವಾಗಿ ವರ್ಣನೆ ಮಾಡಲಿಕ್ಕೆ ಹೊರಟಿದೆ ಈ ತ್ರಿಶತಿ. ನಾನು ಇದನ್ನು ಹೇಳಿದ್ದೆ, ಒಂದೊಂದು ನಾಮಗಳನ್ನು ಒಂದೊಂದು ಜಾಡಿನಲ್ಲಿ ವಿವರಿಸ್ತಾ ಹೋಗುತ್ತೆ ತ್ರಿಶತಿ. ಕೆಲವು ಅಕ್ಷರಗಳನ್ನು ಮಂತ್ರಶಾಸ್ತ್ರದ ಹಿನ್ನೆಲೆಯಲ್ಲಿ, ಕೆಲವು ಅಕ್ಷರಗಳನ್ನು ಯೋಗಶಾಸ್ತ್ರದ ಹಿನ್ನೆಲೆಯಲ್ಲಿ, ಕೆಲವು ಅಕ್ಷರಗಳನ್ನು ವೇದಾಂತದ ಹಿನ್ನೆಲೆಯಲ್ಲಿ, ಮತ್ತು ಕೆಲವು ಅಕ್ಷರಗಳನ್ನು ಕಾವ್ಯದ ಹಿನ್ನೆಲೆಯಲ್ಲಿ ವರ್ಣನೆ ಮಾಡುತ್ತೆ. ಇಲ್ಲಿ ಆ ಕಾವ್ಯದ ಹಿನ್ನೆಲೆಯಲ್ಲಿ ವರ್ಣನೆ ಮಾಡಲಿಕ್ಕೆ ಹೊರಟಿದೆ. ಹ್ರೀಂಕಾರ ಎನ್ನುವಂತಹ ಈ ಅಕ್ಷರ ಹೇಗುಂಟು ಕೇಳಿದರೆ ಅಂಗಣ ದೀಪಿಕಾ ಅಂತ. ಈ ಹ್ರೀಂಕಾರ ಎನ್ನುವುದು ಒಂದು ಅಂಗಣ. ಅಂಗಣ ಅಂದರೆ ಜಗಲಿ, ಮನೆ ಮುಂದುಗಡೆ ಅಥವಾ ವಿಶಾಲವಾದ ಹಾಲು, ಭವನ ಅಂತ ಏನು ಹೇಳ್ತೇವಲ್ಲ, ಆ ಜಾಗಕ್ಕೆ ಅಂಗಳ ಅಂತ ಹೆಸರು. ಅಲ್ಲಿ ಒಂದು ದೀಪ ಇದೆ. ಇಲ್ಲಿ ಅಂಗಳ ಯಾವುದು ಅಂದರೆ ಹ್ರೀಂಕಾರವೇ ಅಂಗಳ, ಅಲ್ಲಿರುವ ದೀಪ ಯಾವುದು ಅಂದರೆ ಆ ಹ್ರೀಂಕಾರದಲ್ಲಿ ತನ್ನ ಸಾನ್ನಿಧ್ಯವನ್ನು ಇರಿಸಿದ ಜಗನ್ಮಾತೆಯೇ ದೀಪ. ಎಷ್ಟು ಸುಂದರವಾದ ಕಲ್ಪನೆ ನೋಡಿ. ಯಾಕೆ ಈ ಹ್ರೀಂಕಾರವನ್ನು ಅಂಗಳಕ್ಕೆ ಹೋಲಿಸ್ತಾರೆ ಅಂದರೆ, ಅಂಗಣವತ್ ಸರ್ವಸಾಧಾರಣ ವಿಶ್ರಾಂತಿ ಸ್ಥಾನತೆಯ. ಅಂಗಳ ಮನೆಯ ಹೊರಗೂ ಇರ್ಬೋದು, ಮನೆಯ ಒಳಗೂ ಇರ್ಬೋದು, ವಿಶಾಲವಾದ ಜಾಗ, ಜಗಲಿ ಒಟ್ಟಾರೆ. ಅದು ಹೇಗಿರ್ತದೆ ಕೇಳಿದರೆ, ಕೆಲವು ಸಲ ನಮಗನಿಸುತ್ತೆ, ಎಷ್ಟೇ ಆಸನಗಳು, ಕುರ್ಚಿಗಳು, ಚೇರುಗಳು ಇರಲಿ, ಅದು ಯಾವುದೂ ಬೇಡಪ್ಪ, ಹಾಯಾಗಿ ಕಾಲು ಚಾಚ್ಕೊಂಡು ಇಲ್ಲೇ ಕೂತ್ಕೊಳ್ಳೋಣ ಅಂತ ಆ ವಿಶಾಲವಾದ ಜಾಗವನ್ನು ನೋಡಿದಾಗ ಹಾಗೆ ಅನಿಸುತ್ತೆ. ಹಾಗೆ ನಾವು ಕೂತ್ಬಿಡ್ತೇವೆ. ಅದೇ ರೀತಿಯಲ್ಲಿ ಈ ಹ್ರೀಂಕಾರ ಎನ್ನುವಂಥದ್ದು ಉಪಾಸಕರಿಗೆ ಒಂದು ವಿಶ್ರಾಂತಿಯ ಜಗಲಿ. ವಿಶ್ರಾಂತಿಯ ಜಗಲಿ ಅಂದರೆ, ವಿಶ್ರಾಂತಿ ನಮಗೆ ಇನ್ನೆಲ್ಲೂ ಸಿಗದೇ ಇದ್ದಾಗ ವಿಶ್ರಾಂತಿಯನ್ನು ಅರಸಿಕೊಂಡು ಹೋಗಿ ನಾವು ಅಲ್ಲಿ ಆಸೀನರಾಗ್ತೇವೆ. ಹಾಗೆಯೇ
ಬೇರೆ ಬೇರೆ ಮಂತ್ರ ಬೀಜಾಕ್ಷರಗಳನ್ನು ಎಷ್ಟೇ ಅನುಷ್ಠಾನ ಮಾಡಿದರೂ ಸಹ ನಮಗೆ ಅದರಿಂದ ಸಿಗಬೇಕಾದಂಥ ಲಾಭ ಅಥವಾ ಪ್ರಯೋಜನ ಸಿಗದೇ ಇದ್ದಾಗ ಭಕ್ತನೊಬ್ಬ ಹ್ರೀಂಕಾರ ಎನ್ನುವಂತಹ ಈ ಜಗಲಿಗೆ ಬಂದು ಕುಳಿತಿದ್ದಾನೆ. ಇಲ್ಲಿ ಕುಳಿತಾಗ ಅವನಿಗೆ ಮೊದಲ ಕಂಡದ್ದು ಆ ಜಗಲಿಯನ್ನೆಲ್ಲ ವ್ಯಾಪಿಸಿದಂತಹ ಒಂದು ಬೆಳಕಿನ ಪುಂಜ, ಒಂದು ದೀಪ. ಆ ದೀಪ ಯಾವುದು ಅಂದರೆ ಜಗನ್ಮಾತೆ. ಅದಕ್ಕೋಸ್ಕರಲೇ ಈ ಹ್ರೀಂಕಾರವನ್ನು ಅಂಗಳಕ್ಕೆ ಹೋಲಿಸಿದ್ದಾರೆ. ಯಥಾ ಅಂಗಣ ರೂಪ ದೀಪ ಬಾಹ್ಯ ಅಭ್ಯಂತರ ವಸ್ತುಜಾತಂ ಪ್ರಕಾಶಯನ್ ತತ್ರತ್ಯ ಲೋಕಾನಾಂ ಅಂಧಕಾರಾದಿ. ಅಂಗಳದಲ್ಲಿ ಇರಿಸಿದಂತಹ ಅಂದರೆ ಜಗಲಿಯಲ್ಲಿ ಇರಿಸಿದಂತಹ ದೀಪ ಆ ಜಗಲಿಯ ತುಂಬ ತನ್ನ ಇಂಪಾದಂತಹ ಪ್ರಕಾಶವನ್ನು ಹರಡುತ್ತದೆ. ಅಲ್ಲಿರೋ ಎಲ್ಲ ವಸ್ತುಗಳನ್ನು ಅದು ತೋರಿಸ್ತದೆ. ಅದರ ಜೊತೆಗೆ ತನ್ನ ಇರುವಿಕೆಯನ್ನೂ ಅದು ತೋರಿಸ್ತದೆ. ಹಾಗೆ ಈ ಅಂಗಳದಲ್ಲಿ ಹ್ರೀಂಕಾರ ಎನ್ನುವಂಥ ಅಂಗಳದಲ್ಲಿ ಇರಿಸಿದಂತಹ ಈ ದೀಪ ಅಂದರೆ ಜಗನ್ಮಾತೆ ಲೌಕಿಕ ವಿಷಯಗಳನ್ನು ವ್ಯಾವಹಾರಿಕ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ಬೇಕಾದಂಥ ಒಳಗಡೆಯಿಂದ ಜ್ಞಾನರೂಪಿಣಿಯಾಗಿದ್ದಾಳೆ ಒಂದು. ಅದರ ಜೊತೆಗೆ ತಾನು ಇಲ್ಲಿ ಇದ್ದೇನೆ ಎನ್ನುವಂಥ ಅರಿವನ್ನು ಸದಾ ಕೊಡ್ತಾ ದೀಪ ಹೇಗೆ ತನ್ನ ಇರುವಿಕೆಯನ್ನು ತೋರಿಸಿಕೊಡುತ್ತೋ ಹಾಗೆ ಜಗನ್ಮಾತೆ ಚೈತನ್ಯ ರೂಪಿಣಿಯಾಗಿ ತನ್ನ ಇರುವಿಕೆಯನ್ನೂ ಸಹ ನಮಗೆ ತೋರಿಸ್ತಾ ಇರ್ತಾಳೆ. ಪ್ರಾಯಶಃ ಆ ಚೈತನ್ಯ ಇರದೇ ಇದ್ದರೆ ನಾವು ಯಾರೂ ಏನನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದರ ಇರುವು ನಮ್ಮ ಇರುವು, ಅದನ್ನು ಬಿಟ್ಟು ನಮ್ಮ ಇರುವಿಕೆ ಅನ್ನುವಂಥದ್ದು ಪ್ರತ್ಯೇಕವಾಗಿ ಇಲ್ಲ. ಆದ್ದರಿಂದಲೇ ಆ ಜಗನ್ಮಾತೆಯನ್ನು ದೀಪಕ್ಕೆ ಹೋಲಿಸಿದ್ದಾರೆ, ಹ್ರೀಂಕಾರವನ್ನು ಅಂಗಳಕ್ಕೆ ಹೋಲಿಸಿದ್ದಾರೆ. ಹಾಗಾಗಿ ಹ್ರೀಂಕಾರಾಂಗಣ ದೀಪಿಕಾ ಎನ್ನುವಂಥದ್ದು ಈ ನಾಮದ ವಿವರಣೆ. ನಾನು ಇದನ್ನು ಹೇಳಿದ್ದೇನೆ, ಒಮ್ಮೆ ನಿಮ್ಮ ಸ್ಮರಣೆಗೆ ತಂದಿದ್ದೇನೆ ಅಷ್ಟೇ. ಮತ್ತು ಮುಂದಿನ ನಾಮಕ್ಕೆ ಹೋಗಬೇಕು. ಒಂದೊಂದು ನಾಮವನ್ನು ಕಾವ್ಯಮಯವಾಗಿ ವಿಶಿಷ್ಟವಾದ ಪದ್ಧತಿಯಲ್ಲಿ ವರ್ಣನೆ ಮಾಡುತ್ತೆ ತ್ರಿಶಕ್ತಿ. ಮುಂದಿನ ನಾಮದಲ್ಲಿ 217ನೇ ನಾಮ ಹ್ರೀಂಕಾರ ಕಂದರಾ ಸಿಂಹ. ಚತುರ್ಥಿ ವಿಭಕ್ತಿಯಲ್ಲಿ ಹೇಳುವಾಗ ಹ್ರೀಂಕಾರ ಕಂದರಾ ಸಿಂಹೈ ನಮಃ. ಸಿಂಹಿ ಅಂದರೆ ನಮಗೆ ಅರ್ಥ ಆಗೋದಿಲ್ಲ, ಸಿಂಹಿಣಿ ಅಂದರೆ ಅರ್ಥ ಆಗ್ತದೆ. ಸಿಂಹ ಗಂಡು ಸಿಂಹ, ಸಿಂಹಿಣಿ ಅಂದರೆ ಹೆಣ್ಣು ಸಿಂಹ. ಕನ್ನಡದಲ್ಲಿ ಎರಡಕ್ಕೂ ಸಾಮಾನ್ಯ ಒಂದೇ ರೀತಿ. ಸಿಂಹಿಣಿ ಅಂತ ಹೇಳಿದರೆ ಅದು ಹೆಚ್ಚು ಸ್ಪಷ್ಟವಾಗಿ ನಮಗೆ ಅರ್ಥವಾಗತ್ತೆ. ಅದನ್ನೇ ಹೇಳ್ತಾರೆ ಹ್ರೀಂಕಾರ ಕಂದರ ಸಿಂಹಿ. ಹ್ರೀಂಕಾರ ಎನ್ನುವಂಥ ಕಂದರದಲ್ಲಿರುವಂತಹ ಸಿಂಹಿಣಿಯಾಗಿರುವವಳು ಅಂತ ಆಯಿತು. ಸಿಂಹಿಣಿ ಸಿಂಹಿ ಅನ್ನೋದಕ್ಕೆ ಅರ್ಥ ಆಯಿತು ನಮಗೆ. ಜಗನ್ಮಾತೆಯೇ ಸಿಂಹಿಣಿ ಅಂತ. ಈ ಸಿಂಹಿಣಿ ಎಲ್ಲಿ ವಾಸ ಮಾಡ್ತದೆ? ಇದ್ದಕ್ಕಿದ್ದಾಗೆ ಪಟ್ಟಣದಲ್ಲಿ ಅಥವಾ ಯಾವುದೋ ಒಂದು ಬೀದಿಯಲ್ಲಿ ವಾಸ ಮಾಡ್ತದೆ? ಅದು ಇಲ್ಲ. ಅದು ವಾಸ ಮಾಡಲಿಕ್ಕೆ ಏನು ಬೇಕು ಹೇಳಿದರೆ ಅದಕ್ಕೊಂದು ಕಂದರ ಬೇಕು. ಕಂದರ ಅಂದರೆ ಏನು ಅಂದರೆ ಅದಕ್ಕೆ ವಿವರಣೆ ಕೊಡುತ್ತೆ. ಪರ್ವತ ಶಿಖರಾಗ್ರವರ್ತಿ ಗುಹಾ ಕಂದರ ದರಿ. ಪರ್ವತದ ತುತ್ತ ತುದಿಯಲ್ಲಿ ಇರುವಂತಹ ಒಂದು ಗುಹೆ, ಆ ಗುಹೆಯ ತಗ್ಗು ಪ್ರದೇಶವೇ ಅಂದರೆ ಹೋಗಿ ಮತ್ತೆ ಹೀಗೆ ಇಳಿಬೇಕು, ಆ ತಗ್ಗು ಪ್ರದೇಶವೇ ಕಂದರ. ಸ್ಥೂಲವಾಗಿ ಹೇಳಬೇಕು ಅಂದರೆ ಪರ್ವತದ ತುತ್ತ ತುದಿಯಲ್ಲಿರುವಂಥ ಗುಹೆಯ ಒಳಗಿನ ಜಾಗವೇ ಕಂದರ. ಅಂತಹ ಆ ಕಂದರದಲ್ಲಿ ಅವಳು ವಾಸ ಮಾಡುವವಳು. ಆಯಿತು. ಹಾಗಿದ್ರೆ ಇಲ್ಲಿ ಯಾವುದು ಕಂದರ ಅಂತಂದರೆ ಅದನ್ನು ಹೇಳ್ತಾನೆ ನೋಡಿ, ಹ್ರೀಂಕಾರ ಕಂದರ. ಹ್ರೀಂಕಾರ ಎನ್ನುವಂತಹ ಈ ಗವಿಯ ಒಳಗೆ ಇರುವ ಕಂದರದಲ್ಲಿ ಸಿಂಹಿಣಿ ಸಿಂಹ ವಾಸ ಮಾಡುವಂತೆ ವಾಸ ಮಾಡಿದ್ದಾಳೆ. ಅಲ್ಲಿಗೆ ಎರಡು ಉಪಮಾನಗಳು. ಒಂದು ಹ್ರೀಂಕಾರವನ್ನು ಕಂದರಕ್ಕೆ ಹೋಲಿಸಿದ್ದಾರೆ. ಕಂದರೇ ಉಪಮಾನ, ಹ್ರೀಂಕಾರವೇ ಉಪಮೇಯ. ಜಗನ್ಮಾತೆಯನ್ನು ಸಿಂಹಿಣಿಗೆ ಹೋಲಿಸಿದ್ದಾರೆ. ಅದರಿಂದ ಸಿಂಹಿಣಿ ಉಪಮಾನ, ಜಗನ್ಮಾತೆಯೇ
ಉಪಮೇಯ. ಹೀಗೆ ಒಂದೇ ನಾಮದಲ್ಲಿ 2 ಉಪಮೇಯ, 2 ಉಪಮಾನ. ಇಷ್ಟು ಹಿನ್ನೆಲೆಯಲ್ಲಿ ಯಾಕೆ ಹೀಗೆ ಹೇಳ್ತಾರೆ ಅಂದರೆ, ಈ ಕಂದರಕ್ಕೂ ಈ ಸಿಂಹಿಣಿಗೂ ಈ ಹ್ರೀಂಕಾರಕ್ಕೂ ಈ ಜಗನ್ಮಾತೆಗೂ ಏನೋ ಒಂದು ಸಾಮ್ಯತೆ ಇರಬೇಕು. ಹಾಗಿಲ್ಲದೇ ಇದ್ದರೆ ಈ ಥರ ಹೇಳಲಿಕ್ಕೆ ಮುಂದಾಗೋದಿಲ್ಲ. ಹಾಗಿದ್ರೆ ಏನು ಸಾಮ್ಯತೆ ಉಂಟು ಅಂತಂದರೆ ನೋಡಿ, ಮೊದಲೇ ಹೇಳಿದ್ದಾರೆ ಅವರು, ಪರ್ವತದ ತುತ್ತ ತುದಿಯಲ್ಲಿರುವಂಥ ಗುಹೆ, ಅಲ್ಲಿರುವ ಒಳಗಿನ ಜಾಗ ಕಂದರ ಅಂತ. ಈ ಸಾಮ್ಯತೆ ಹ್ರೀಂಕಾರದಲ್ಲೂ ಇರಬೇಕು. ಏನು ಸಾಮ್ಯತೆ ಅಂದರೆ, ವೇದ ಮೌಲಿ ಪಠಿತ ಹ್ರೀಂಕಾರಸ್ಯ ಗ್ರಾಮ್ಯ ವಿಷಯ ಲಿಪ್ಸು ಪ್ರಾಣಿ ಪ್ರವೇಶ ಯೋಗ್ಯತಾ ಅವಿಕಲತೆಯ ಕಂದರ ಉಪಮಾ. ಹ್ರೀಂಕಾರ ಎನ್ನುವಂಥದ್ದು ನಾನು ಹಿಂದಿನ ಉಪನ್ಯಾಸದಲ್ಲಿ ಹೇಳಿದ್ದೇನೆ, ಅದಕ್ಕೂ ಹಿಂದೂ ಹೇಳಿದ್ದೇನೆ, ಅದು ಶಕ್ತಿ ಪ್ರಣವ. ಪ್ರಣವ ಮೀನ್ಸ್ ಓಂಕಾರ. ಈ ಹ್ರೀಂಕಾರ ಎನ್ನುವಂಥದ್ದು ಅದು ವೇದದ ಸಾರವಾದ ಭಾಗ. ಹೇಗೆ ಓಂಕಾರ ಎನ್ನುವುದು ವೇದದ ಎಸ್ಸೆನ್ಸು, ಕ್ರೀಮು, ಹಾಗೆ ಹ್ರೀಂಕಾರವೂ ಹೌದು. ನಾನು ಅದನ್ನು ಹೇಳಿದ್ದೇನೆ, ಹ್ರೀಂಕಾರಕ್ಕೂ ಓಂಕಾರಕ್ಕೂ ಇರುವಂಥ ಸಾದೃಶ್ಯ ಹೇಗೆ ಅನ್ನೋದನ್ನು ಹಿಂದಿನ ಉಪನ್ಯಾಸಗಳಲ್ಲಿ ಹೇಳಿದ್ದೇನೆ. ಹಾಗಿದ್ದರೆ ಈಗ ಇಲ್ಲಿ ಹ್ರೀಂಕಾರವನ್ನು ಯಾಕೆ ಹೇಳ್ತಾರೆ ಪರ್ವತದ ತುದಿ ಅಂತಂದರೆ, ಈ ಹ್ರೀಂಕಾರ ಎನ್ನುವಂಥ ಗವಿ ಎಲ್ಲಿದೆ ಅಂದರೆ ವೇದಮೌಲಿ ಪಠಿತ. ವೇದ ಎನ್ನುವಂಥದ್ದು ಒಂದು ದೊಡ್ಡ ಗಿರಿ, ಅದು ಪರ್ವತ. ಶಿವನನ್ನು ಕುರಿತು ಹೇಳಬೇಕಿದ್ರೆ ಗಿರೀಶ ಅಂತ 2 ರೀತಿಯ ಶಬ್ದ ಪ್ರಯೋಗ ಉಂಟು. ಅವನು ಗಿರೀಶ ಅಂದರೆ ಗಿರಿಯಲ್ಲಿ ಶೇತೆ, ಗಿರಿಯಲ್ಲಿ ಮಲಗಿದವನು ಅಂತ. ಯಾವ ಗಿರಿ? ವೇದಗಿರಿ, ದೇವಗಿರಿ ಅಲ್ಲ. ಈ ವೇದ ಎನ್ನುವಂಥ ಗಿರಿಯಲ್ಲಿ ಅವನು ಮಲಗಿದ್ದಾನೆ ಅಂದರೆ, ಇದನ್ನು ಯಥಾವತ್ತಾಗಿ ತೆಗೆದುಕೊಳ್ಬೇಡಿ. ವೇದ ಎನ್ನುವಂತಹ ಈ ಅತ್ಯಂತ ಜಟಿಲವಾದ ವಿಚಾರವನ್ನು ಒಳಗೊಂಡಂತಹ ಸಾಹಿತ್ಯದಿಂದ ಅವನು ಪ್ರತಿಪಾದಿತನಾಗಿದ್ದಾನೆ, ಹಾಗಾಗಿ ಅವನಲ್ಲಿ ಮಲಗಿದ್ದಾನೆ ಅಂತ. ಇನ್ನೊಂದು ಅರ್ಥ, ಗಿರೀಶ, ದೀರ್ಘ ಉಂಟು, ಅವನು ಗಿರಿಗಳಿಗೆ ಒಡೆಯ. ಯಾವ ಗಿರಿ? ನಾವೆಲ್ಲರೂ ಹೇಳ್ತೇವೆ ಹಿಮಾಲಯ ಎನ್ನುವಂಥ ಗಿರಿಗೆ ಒಡೆಯ ಅಂತ. ಅದಲ್ಲ ಅಂತಲ್ಲ, ಅದು ಹೌದು, ಆದರೆ ಅದು ಭೌತಿಕವಾದ ಅರ್ಥ. ಅದರ ತಾತ್ವಿಕವಾದ ಅರ್ಥ ಏನು ಕೇಳಿದರೆ, ವೇದ ಎನ್ನುವ ಗಿರಿಗೆ ಅವನು ಒಡೆಯ. ಹಾಗಾಗಿ ಗಿರೀಶ ಕರೆಕ್ಟ್, ಗಿರೀಶ ಅದು ಸಹ ಕರೆಕ್ಟ್. ಅದೆರಡಕ್ಕೂ ಅರ್ಥ ಬೇರೆ ಬೇರೆ. ಹಾಗೆಯೇ ಅವನು ಗಿರೀಶನಾದ ಮೇಲೆ ಅವನ ಪತ್ನಿಯಾದಂತಹ ಪಾರ್ವತಿ ಅಂದರೆ ಜಗನ್ಮಾತೆ, ಅವಳು ಸಹ ಆ ಗಿರಿಯಲ್ಲಿ, ವೇದ ಎನ್ನುವಂತಹ ಗಿರಿಯ ತುತ್ತ ತುದಿಯಲ್ಲಿರುವಂತಹ ಹ್ರೀಂಕಾರ ಎನ್ನುವಂತಹ ಗವಿಯನ್ನು ಆಶ್ರಯಿಸಿದ್ದಾಳೆ. ಏನು ಹೇಳ್ದಂಗಾಯ್ತು ಇದರಿಂದ? ಹ್ರೀಂಕಾರ ಎನ್ನುವುದು ಬರೇ ಒಂದು ಸಾಮಾನ್ಯ 3 ಅಕ್ಷರಗಳಿಂದ ಕೂಡಿದ ಬೀಜಾಕ್ಷರ ಅಂತ ಅಂದ್ಕೊಳ್ಬೇಡ. ಅದು ವೇದಗಿರಿಯ ತುತ್ತ ತುದಿಯಲ್ಲಿರುವಂತಹ ಗವಿ ಅಂತ. ಆ ಗವಿ ಅಂತ ಹೇಳೋದ್ರಿಂದ ಇನ್ನೊಂದು ಅರ್ಥವನ್ನು ಹೊರಳಿಸ್ತಾರೆ. ಗವಿ ಹತ್ತಿರ ಹೋಗಬೇಕು ಅಂದರೆ ಆ ವೇದ ಎನ್ನುವ ಗಿರಿಯನ್ನು ಹತ್ತಬೇಕು. ಹತ್ತುವುದು ಬಹಳ ಕಷ್ಟ. ನಿಮಗೆ ಗೊತ್ತು, ಚಾರ್ಧಾಮ್ ಯಾತ್ರೆ ಮಾಡುವವರಿಗೆ ಆ ಹಿಮಾಲಯವನ್ನು ಏರುವುದು ಎಷ್ಟು ಕಷ್ಟ ಅಂತ. 16 ಕಿಲೋಮೀಟ್ರ್ ಹತ್ತಬೇಕಲ್ಲ ಮೇಲೆ, ಕೇದಾರಕ್ಕೆ ಹೋಗಬೇಕಿದ್ರೆ. ಅದೇನು ಸುಲಭದ ದಾರಿಯ ಅಲ್ಲ. ಹಾಗಾಗಿ ಹೋಗೋಷ್ಟೊತ್ತಿಗೆ ನೋಡೋ ಉತ್ಸಾಹವೇ ಎಷ್ಟೋ ಜನರಿಗೆ ಹೊರಟೋಗ್ಬಿಡುತ್ತೆ. ಆ ಉತ್ಸಾಹಹೀನರಾದವರಿಗೆ ದರ್ಶನವೂ ಸಿಗೋದಿಲ್ಲ ಅಲ್ಲಿ. ಹಾಗಾಗಿ ಆ ಗಿರಿಯನ್ನು ಏರುವುದು ಬಹಳ ಕಷ್ಟ. ನೀವು ಅಷ್ಟೆಲ್ಲ ಕಷ್ಟಪಟ್ಟು ಹತ್ತಿ ಹೋದ್ರೂ ಸಹ ವೇದಗಿರಿಯನ್ನು ಒಳಗಿರುವುದು ಕತ್ತಲ ಗವಿ. ಯಾಕೆ ಹೇಳಿದರೆ, ಅಲ್ಲಲ್ಲ ಕತ್ತಲು, ನಿಮ್ಮ ಒಳಗಿರುವಂಥ ಕತ್ತಲೇ ಹೊರಗಡೆ ಕಾಣುತ್ತೆ ನಿಮಗೆ. ಅಂದರೆ ನಿಮ್ಮಲ್ಲಿ ಅಜ್ಞಾನ ಎನ್ನುವಂಥ ಕತ್ತಲನ್ನು ತುಂಬಿಕೊಂಡು ನೀವು ವೇದ ಎನ್ನುವ ಗಿರಿಯನ್ನು ಹತ್ತಿದರೆ
ಅಲ್ಲಿ ನಿಮಗೆ ಸಿಗಬೇಕಾದಂತಹ ಈ ಸಿಂಹಿಣಿಯನ್ನು ನೋಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ವೇದ ಗಿರಿಯನ್ನು ಏರುವುದು ಕಷ್ಟ, ಲೋಕದ ಗಿರಿಯನ್ನು ಏರುವುದು ಹೇಗೋ ಹಾಗೆ ಏರಿ ಹೋದ್ರೂ ಸಹ ಅಲ್ಲಿ ಹಿರಿಂಕಾರ ಅನ್ನುವಂಥ ಗವಿ ಕಾಣಬಹುದು, ಅದರ ಒಳಕ್ಕೆ ಹೋಗುವುದು ಇನ್ನೂ ಕಷ್ಟ. ಅಂದರೆ ಹಿರಿಂಕಾರ ಅನ್ನೋ ಒಂದು ಬೀಜಾಕ್ಷರ ಅಂತ ಇಷ್ಟು ಗೊತ್ತಾಗ್ತದೆ, ಅಲ್ಲಿರೋ ಒಂದೊಂದು ಅಕ್ಷರಕ್ಕೂ ಇರುವಂತಹ ಆ ವಿಶೇಷವಾದಂಥ ಒಳ ಅರ್ಥ ಎನ್ನುವಂಥದ್ದು ಅದು ನಮ್ಮ ಬುದ್ಧಿಗೆ ನಿಲುಕುವುದಿಲ್ಲ. ಆದ್ದರಿಂದ ಅದನ್ನು ಹ್ರೀಂಕಾರವನ್ನು ವೇದ ಎನ್ನುವಂಥ ಗಿರಿಯ ತುತ್ತ ತುದಿಯಲ್ಲಿರುವಂಥ ಗವಿ ಅಂತ ವರ್ಣನೆ ಮಾಡಿದ್ದಾರೆ. ಈಗ ಸಿಂಹಿಣಿ ಅದನ್ನು ಹೇಳ್ತಾ ಹೇಗೆ ಪರ್ವತವನ್ನು ಏರುವುದು ಅತ್ಯಂತ ಕಷ್ಟವೋ ಹಾಗೆಯೇ ಲೌಕಿಕ ವಿಷಯದಲ್ಲಿಯೇ ಓಲಾಡುವ, ಲೌಕಿಕ ವಿಷಯವೇ ತಮ್ಮ ಬದುಕು ಅಂತ ಅಂದ್ಕೊಂಡವರಿಗೆ ಈ ಹಿರಿಂಕಾರ ಎನ್ನುವಂಥ ವೇದ ಎನ್ನುವಂಥ ಗಿರಿಯನ್ನು ಹತ್ತುವುದಾಗಲಿ ಅಲ್ಲಿನ ಗವಿಯನ್ನು ಸಂದರ್ಶಿಸುವುದಾಗಲಿ ಅದು ಆಗದೇ ಇರುವಂಥದ್ದು. ಅಷ್ಟಾದ ಮೇಲೆ ತತ್ರ ಯಥಾ ಸಿಂಹಿ ಸ್ವ ಇತರ ಕ್ಷುದ್ರಮೃಗ ಪ್ರವೇಶ ಭಯಹೇತು ಸಟಾದಿ ಸ್ವವ್ಯಾಪ್ಯ ಚಿಹ್ನಾನುಮಿತ ತಸ್ಯಾಹ ಸ್ವಾಶ್ರಯ ಮಾತ್ರತಾಂ ಧೀರಸ್ಯ ತತ್ ಪರಿಸರ ನಖ ನಿರ್ಘಾತ ಮುಕ್ತಾಫಲಾದಿ ಪ್ರಾಪ್ತಿಂಚ ನಯತಿ. ಸರಿ, ಯಾವನೋ ಒಬ್ಬ ಉಪಾಸಕ ಧುರಂಧರ ಈ ವೇದ ಎನ್ನುವಂಥ ಗಿರಿಯನ್ನು ಏರಿ ಅಲ್ಲಿ ಹರಿಂಕಾರ ಎನ್ನುವಂತಹ ಈ ಗವಿಯ ಒಳಗೆ ಹೋದರೆ ಅವನಿಗೆ ಒಳಕ್ಕೆ ಕಾಣುವುದು ಯಾವುದು ಅಂದರೆ ಸಿಂಹಿಣಿಯಾದಂಥ ಜಗನ್ಮಾತೆ. ಜಗನ್ಮಾತೆಯನ್ನು ಸಿಂಹಿಣಿಗೆ ಹೋಲಿಸಿದ್ದಾರೆ. ನಾನೀಗ ತಾನೇ ಹೇಳಿದ್ದೇನೆ. ಯಾಕೆ ಹೋಲಿಸಿದ್ದಾರೆ ಅಂದರೆ ಹೇಳ್ತಾರೆ, ಸಿಂಹ ಯಾವಾಗಲೂ ಕ್ಷುದ್ರ ಮೃಗಗಳನ್ನೆಲ್ಲವನ್ನೂ ಸಹ ನಾಶ ಮಾಡಿ ಅವುಗಳನ್ನು ಸಾಯಿಸಿ ತಾನು ಮಾತ್ರ ಏಕಾಂಗಿಯಾಗಿ ಗವಿಯಲ್ಲಿ ವಾಸ ಮಾಡುತ್ತೆ. ಸಿಂಹ ಯಾವಳು ಬೇರೆ ಪ್ರಾಣಿಗಳ ಜೊತೆಗೆ ವಾಸ ಮಾಡುವುದಿಲ್ಲ. ಹಾಗೆಯೇ ಜಗನ್ಮಾತೆ ಅವಳು ಏಕಾಕಿನಿ. ಏಕಾಕಿನಿ ಮೀನ್ಸ್ ಬ್ರಹ್ಮಸ್ವರೂಪಿಣಿ. ಆದ್ದರಿಂದ ಅವಳು ಒಬ್ಬಳೇ ಹೊರತು ಅವಳು ಹಾಗಿರುವ ಇನ್ನೂ ಇಬ್ಬರು, ಮೂವರು, ನಾಲ್ವರು ಯಾರೂ ಇಲ್ಲ. ಇದ್ದರೆ ಅದೆಲ್ಲವೂ ಸಹ ಆಕೆಯಲ್ಲಿ ಕಲ್ಪಿತವಾದಂಥ ರೂಪಗಳು. ನಿಜವಾಗಿಯೂ ಸಹ ಅವಳು ಏಕಾಕಿನಿ. ಆದ್ದರಿಂದ ಸಿಂಹ ಹೇಗೆ ತಾನು ಒಂಟಿಯಾಗಿ ಗವಿಯಲ್ಲಿ ವಾಸ ಮಾಡುತ್ತೋ ಹಾಗೆ ಅವಳು ವಾಸ ಮಾಡುವುದರಿಂದ ಎಲ್ಲಿ ಹ್ರೀಂಕಾರದಲ್ಲಿ ಅವಳನ್ನು ಸಿಂಹಕ್ಕೆ ಹೋಲಿಸಲಾಗಿದೆ. ಕ್ಷುದ್ರ ಮೃಗಗಳು ಅಂತ ಒಂದು ಶಬ್ದ ಉಂಟು. ಯಾವುದು ಕ್ಷುದ್ರ ಮೃಗಗಳು ಅಂದರೆ ಅಲ್ಪ ಪ್ರಮಾಣದ ಫಲವನ್ನು ಕೊಡುವಂತಹ ಎಷ್ಟೋ ದೇವತೆಗಳಿದ್ದಾರೆ ನಮ್ಮಲ್ಲಿ ಹೇಳ್ತಾರಲ್ಲ, ದಯವಿಟ್ಟು ಯಾರೂ ತಪ್ಪು ತಿಳ್ಕೊಳ್ಬೇಡಿ. ವರ್ಷದಲ್ಲಿ 10 ತಿಂಗಳ ಕಾಲ ಮಾಡಬಾರ್ದೆಲ್ಲವನ್ನೂ ಮಾಡಬಹುದು. 2 ತಿಂಗಳ ಮಾತ್ರ ಮನೆ ಬಿಟ್ಟು ರಸ್ತೆಗೆ ಬಂದು ಏನೆಲ್ಲ ಮಾಡ್ತಾ ಆಮೇಲೆ ಕೊನೆಗೆ ಹೋಗಿ ಅಲ್ಲಿ ಹೋಗಿ ಒಂದು ನಮಸ್ಕಾರ ಮಾಡಿ ಬಂದರೆ ನಮಗೆ ಇಷ್ಟಾರ್ಥ ಈಡೇರುತ್ತದೆ ಅಂತ. ಈ ಸಂದರ್ಭದಲ್ಲಿ ನಾವು ಬಹಳಷ್ಟು ಜನರನ್ನು ನೋಡಿದ್ದೇನೆ. ಆ 2 ತಿಂಗಳ ಕಾಲ ಎಲ್ಲಿಲ್ಲದ ನಿಯಮ ಮಾಡ್ತಾರೆ ಬಹಳ ಕಷ್ಟಪಟ್ಟು. ಅಲ್ಲಿ ಹೋಗಿ ಒಂದು ಸಲ ನಮಸ್ಕಾರ ಹಾಕ್ಕೊಂಡು ಬಂದು ಆದಮೇಲೆ ಬಂದು ಮಾರನೇ ದಿವಸನೇ ಈ 2 ತಿಂಗಳ ಏನೆಲ್ಲ ಬಿಟ್ಟಿದ್ರೋ ಅದಷ್ಟನ್ನು 2 ದಿವಸಕ್ಕೆ ಪೂರೈಸಿಬಿಡ್ತಾರೆ. ನಾನು ಏನು ಹೇಳಿದೆ ಅಂತ ಪ್ರಾಯಶಃ ನಿಮಗೆ ಗೊತ್ತಾಗ್ತದೆ ಅಂತ ಅಂದ್ಕೊಂಡಿದ್ದೇನೆ ಅಲ್ವಾ. ಹೀಗಾಗಿ ಮಾಡುವುದು ತಪ್ಪಲ್ಲ. ಈ 2 ತಿಂಗಳ ವ್ರತ ಉಂಟೆಲ್ಲ ಮಾಡಬೇಕು. ಆದರೆ ಅದಾದ ಮೇಲೆ ಮಾಡ್ತಾರಲ್ಲ ಅದು ಸರಿಯಲ್ಲ. ಇದನ್ನು 10 ತಿಂಗಳು ಮಾಡಿಬಿಟ್ರೆ ಪ್ರಾಯಶಃ ಆ ಸ್ವಾಮಿಗೆ ಎಷ್ಟು ಸಂತೋಷ ಆಗುತ್ತೆ ಅಲ್ವಾ. ಅಷ್ಟು ಹಿನ್ನೆಲೆಯಲ್ಲಿ ಇಂತಹ ಫಲಗಳು ಅಂತ ನಾವು ಏನು ಹೇಳ್ತೇವಲ್ಲ, ಇಂತಹ ಫಲಗಳನ್ನು ಕೊಡುವಂಥ ದೇವತೆಗಳು ಸಹ ಕ್ಷುದ್ರ ಮೃಗಗಳಿಗೆ ಸಮಾನ ಎನ್ನುವ ಅರ್ಥದೊಳಗೆ ಈ ರೀತಿಯಾಗಿ ತ್ರಿಶತಿ ಹೇಳ್ತದೆ. ಹಾಗಾಗಿ ತತ್ರ ಯಥಾ ಸಿಂಹೇ
ತಸ್ಯಾಹ ಸ್ವಾಶ್ರಯಮಾತ್ರತಾಂ ಧೀರಸ್ಯ ತತ್ ಪರಿಸರ ನಖ. ಮತ್ತು ಜಗನ್ಮಾತೆಯನ್ನು ಯಾಕೆ ಮತ್ತೆ ಸಿಂಹಿಣಿ ಅಂತ ಹೋಲಿಸಿ ಹೇಳಿದ್ರು ಅಂದರೆ, ಸಿಂಹ ಅದು ಏನು ಮಾಡುತ್ತೆ ಅಂದರೆ ಅದು ಆನೆಯನ್ನು ಸಾಯಿಸುತ್ತೆ. ದೈಹಿಕವಾದಂತಹ ಪ್ರಮಾಣದಲ್ಲಿ ಆನೆಗಿಂತ ತುಂಬ ಚಿಕ್ಕದು ಸಿಂಹ, ಆದರೆ ಸಿಂಹಕ್ಕೆ ಶತ್ರು ಆನೆ. ಈ ಸಿಂಹ ಏನು ಮಾಡುತ್ತೆ ಅಂತಂದರೆ ಆನೆಯ ಗಂಡಸ್ಥಳವನ್ನು ಭೇದಿಸ್ತಂತೆ. ಗಂಡಸ್ಥಳ ಅಂದರೆ ಈ ತಲೆಯ ಭಾಗ. ಹಾಗೆ ಭೇದಿಸಿದಾಗ ಅಲ್ಲಿ ಆನೆಯ ಗಂಡಸ್ಥಳದಲ್ಲಿ ಮುತ್ತುಗಳಿರ್ತವೆ ಅಂತ ಕವಿಗಳ ವರ್ಣನೆ. ಆದರೆ ಈವರೆಗೆ ಯಾವುದೇ ಆನೆಯ ಗಂಡಸ್ಥಳದಲ್ಲಿ ಮುತ್ತು ಸಿಕ್ಕಿದಂಥ ದಾಖಲೆ ಇದ್ದ ಹಾಗೆ ಇಲ್ಲ. ಆದ್ದರಿಂದ ಅದು ಕವಿ ಸಮಯ. ಅದನ್ನು ಬಳಸ್ಕೊಳ್ತಾರೆ ಇಲ್ಲಿ ಆಚಾರ್ಯರು. ಹೇಗೆ ಸಿಂಹ ಆನೆಯ ಗಂಡಸ್ಥಳವನ್ನು ಭೇದಿಸಿದಾಗ ಅದರ ಪಂಜುಗಳಲ್ಲಿ, ಕಾಲಿನ ಉಗುರು ಸಂಧಿಗಳಲ್ಲೆಲ್ಲ ಆ ಬೆರಳುಗಳಿರ್ತಾವಲ್ಲ, ಅಲ್ಲೆಲ್ಲ ಆನೆಯ ಗಂಡಸ್ಥಳದ ಮುತ್ತುಗಳು ಸೇರಿಕೊಂಡಿರುವ ಹಾಗೆ ಈ ಸಿಂಹಿಣಿಯಾದಂಥ ಜಗನ್ಮಾತೆಯ ಹತ್ತಿರ ಬಹಳಷ್ಟು ಮುತ್ತುಗಳಿವೆ. ಏನು ಮುತ್ತುಗಳು? ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಇನ್ನು ಏನೇನು ಕಾಮನೆ ಉಂಟು ಆ ಎಲ್ಲ ಕಾಮನೆಗಳು ಎನ್ನುವಂಥ ಮುತ್ತುಗಳು ಈ ಸಿಂಹಿಣಿಯ ಪಂಜಿನಲ್ಲಿ ಇವೆ. ಆದ್ದರಿಂದ ಉಪಾಸಕ ಧುರಂಧರರು ವೇದಗಿರಿಯನ್ನು ಏರಿ ಹೋಗಿ ಅಲ್ಲಿರುವಂತಹ ಹ್ರಿಂಕಾರ ಎನ್ನುವಂತಹ ಕಂದರವನ್ನು ಸೇರಿ ಅಲ್ಲಿರುವಂತಹ ಸಿಂಹಿಣಿಯಾದಂತಹ ಜಗನ್ಮಾತೆಯನ್ನು ಆರಾಧಿಸಿ ಅವಳು ನೀಡ್ತಾ ಇರುವಂತಹ, ಕೊಡ್ತಾ ಇರುವಂತಹ ಮುತ್ತು, ರತ್ನ, ವಜ್ರ, ವೈಢೂರ್ಯ ಎಂದು ಕರೆಯಲ್ಪಡುವಂತಹ ನಾನಾ ವಿಧವಾದಂಥ ಫಲಗಳನ್ನು ಅವರು ಪಡೀತಾರೆ. ಯಾರು? ಉಪಾಸಕ ಧುರಂಧರರು. ಅದಕ್ಕೋಸ್ಕರ ಜಗನ್ಮಾತೆಯನ್ನು ಆ ಸಿಂಹಿಣಿ ಅಂತ ಹೋಲಿಸಿ ಹೇಳಿದ್ದಾರೆ. ತಥಾ ಮಂದಭಕ್ತಿ ತಂದ್ರೀ ಬುಭುಕ್ಷಾದಿ ಕಲುಷಿತ ಪರಿಚ್ಛಿನ್ನ ಅಭಿಮಾನ ದೇವತಾಂತರ ಪ್ರತಿಪಾದಕ ಬೀಜತೆಯ ಸ್ವದೇವತಾ ಐಕ್ಯಭಾವಂ ಕಾಮಿತಾರ್ಥಂಚ ಪ್ರಾಪಯತೆ. ಇದು ಯಾರಿಗೆ ಸಿಗ್ತದೆ ಇಂಥ ಫಲ ಅಂತಂದರೆ, ಅವನು ಮಂದಭಕ್ತಿಯವನು ಆಗಿರಬಾರದು. ಮಂದಭಕ್ತಿಯವನಾಗಿರಬಾರ್ದು ಅಂದರೆ ನಮ್ಮದಲ್ಲಿ ಕಡಿಮೆ ಭಕ್ತಿ. ನಮಗೆಲ್ಲ ಏನು ಕೇಳಿದರೆ ಸಂಕಟ ಬಂದಾಗ ವೆಂಕಟರಮಣ ಅಂತ. ಏನೋ ಬೇಸರ ಆಯಿತು ಆಗ ತಕ್ಷಣ ದೇವ್ರ ನೆನಪಾಗತ್ತೆ ನಮಗೆ. ನಮ್ಮದೆಲ್ಲ ಮಂದಭಕ್ತಿ ಅಥವಾ ಚಂಚಲ ಭಕ್ತಿ. ಇಂಥವರಿಗೆ ಅವಳು ಲಭ್ಯಳಲ್ಲ. ಅದಕ್ಕೋಸ್ಕರನೇ ಅದನ್ನು ಶಬ್ದ ಹೇಳ್ತಾರೆ, ಮಂದಭಕ್ತಿ ತಂದ್ರೀ ಬುಭುಕ್ಷಾದಿ. ಈ ಮಂದಭಕ್ತಿ ಎನ್ನುವಂಥದ್ದೇ ಒಂದು ಹಸಿವು. ಬಹಳಷ್ಟು ಜನರಿಗೆ ಅನಿಸುತ್ತೆ, ಇಷ್ಟೊತ್ತು ಪ್ರಾರ್ಥನೆ ಮಾಡೇ ಆಯಿತು ಸಾಕಲ್ವಾ, ನಾಳೆ ಮಾಡೋಣ. ಯಾಕೆ ಅಂದರೆ ಅದರ ಮಧ್ಯದಲ್ಲಿ ಇನ್ನೇನೋ ನೆನಪಾಗ್ಬಿಡುತ್ತೆ ಅವರಿಗೆ. ಸಂಸಾರಿಗಳ ನನ್ನನ್ನು ಸೇರಿಸಿಕೊಂಡು ಬೇಜಾರು ಮಾಡ್ಕೊಳ್ಬೇಡಿ. ಹಾಗೆ ನಮ್ಮ ಭಕ್ತಿ ಏನಾಗುತ್ತೆ ಕೇಳಿದರೆ ಅದು ಚಂಚಲವಾದದ್ದು. ಆದ್ದರಿಂದ ಮಧ್ಯೆ ಮಧ್ಯೆ ಲೋಕದ ವಿಷಯಗಳು ನಮ್ಮ ಬುದ್ಧಿಯನ್ನು ಅಡರಿ ನಾವು ವಿಕ್ಷಿಪ್ತರಾಗ್ತೇವೆ, ಟೆಂಪ್ಟ್ ಆಗ್ತೇವೆ. ಆದ್ದರಿಂದ ನಮ್ಮ ಭಕ್ತಿ ಚಂಚಲವಾದದ್ದು. ಇಂತಹ ಭಕ್ತಿಯ ಉಳ್ಳವರಿಗೆ ಅವಳು ಏನನ್ನೂ ನೀಡುವುದಿಲ್ಲ. ಹಾಗಿದ್ರೆ ಹೇಗೆ ಧ್ಯಾನ ಮಾಡಬೇಕು ಕೇಳಿದರೆ, ಸ್ವದೇವತಾ ಆತ್ಮೈಕ್ಯಂ, ತಾನು ಮತ್ತು ಉಪಾಸ್ಯಳಾದಂಥ ಆ ದೇವಿ, ಅದಕ್ಕೆ ಮಾಧ್ಯಮವಾದಂಥ ಹ್ರೀಂಕಾರ, ಈ ಮೂರೂ ಒಂದೇ ಅಂತ ಭಾವಿಸ್ತಾ ಅಭೇದ ಬುದ್ಧಿಯಿಂದ ನಿರಂತರ ಯಾರು ಧ್ಯಾನ ಮಾಡ್ತಾರೋ ಅಂಥವರಿಗೆ ಅವಳು ಪ್ರಾಪ್ಯಳು. ಆಕೆ ಫಲವನ್ನು ನೀಡ್ತಾಳೆ. ಯಾಕೆ ಅಂತಂದರೆ ಅಂತರ್ಮುಖ ಸಮಾರಾಧ್ಯ ಜಗನ್ಮಾತೆಯ ನಾಮಗಳಲ್ಲಿ ಒಂದು. ಯಾರು ಈ ರೀತಿಯಾಗಿ ಗುರುದೇವತಾ ಆತ್ಮೈಕ್ಯಂ ಅಂತ ಮಾರ್ಕಂಡೇಯ ಪುರಾಣ ಹೇಳುತ್ತೆ. ಇಲ್ಲಿ ಆ ದೇವತೆ, ಅದನ್ನು ತಿಳಿಸುವ ಹ್ರೀಂಕಾರ ಮತ್ತು ಅದನ್ನು ಜಪಿಸುವ ಸಾಧಕ, ಈ ಮೂವರು ಸಹ ಒಂದೇ, ನಾವು ಬೇರೆ ಬೇರೆ ಅಲ್ಲ ಅನ್ನೋ ಭಾವನೆಯಿಂದ ಅಭೇದ ಬುದ್ಧಿಯಿಂದ ಯಾರು ಧ್ಯಾನ ಮಾಡ್ತಾರೋ ಅಂಥವರಿಗೆ ಆಕೆ ಅಭೀಷ್ಟಪ್ರದಳಾಗ್ತಾಳೆ.
ಎನ್ನುವಂಥ ಕಾಮಿತಾರ್ಥಂಚ ಪ್ರಾಪಯತಿ ಕೊಡ್ತಾಳೆ ಎನ್ನುವಂತಹ ಮಾತನ್ನು ಹೇಳ್ತಾ ಈ ಎಲ್ಲ ಕಾರಣಗಳಿಂದ ಹ್ರೀಂಕಾರವನ್ನು ಗವಿಯಂತಲೂ ಮತ್ತು ಅಲ್ಲಿರುವಂತಹ ಜಗನ್ಮಾತೆಯನ್ನು ಸಿಂಹಿಣಿ ಅಂತಲೂ ಹೇಳಿ ಈ ನಾಮಕ್ಕೆ ಒಂದು ಮಂಗಳ ಶಾಸನವನ್ನು ಮಾಡ್ತಾ ಇದ್ದಾರೆ. ಇಷ್ಟು ವಿವರಣೆ ಹಿನ್ನೆಲೆಯಲ್ಲಿ ಈ ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಂಡು ಮುಂದಿನ ನಾಮಕ್ಕೆ ಹೋಗೋಣ. ಎಲ್ಲ ನಾಮಗಳು ಕಾವ್ಯಮಯವಾಗಿ ಹೋಗ್ತಾ ಇರ್ತವೆ ಇಲ್ಲಿ ಅಷ್ಟೂ ಸಹ. ಮುಂದಿನ ನಾಮ ಹ್ರೀಂಕಾರಾಂಭೋಜ ಭೃಂಗಿಕಾ. ಹ್ರೀಂಕಾರ ಅಂಭೋಜ ಭೃಂಗಿಕಾ. ಭೃಂಗಿಕಾ ಅಂದರೆ ಭೃಂಗಿ. ಭೃಂಗಿ ಅಂದರೆ ದುಂಬಿ. ಅದನ್ನು ಭೃಂಗಿಕಾ ಅಂತ ಕರೆದಿದ್ದಾರೆ. ದುಂಬಿ ಯಾವಾಗಲೂ ಹೂವಿಗೆ ಬಂದು ಮುತ್ತತ್ತೆ ಅದು. ಹಾಗಿದ್ರೆ ಇಲ್ಲಿ ಯಾವುದು ಹೂವು ಅಂತಂದರೆ ಹ್ರೀಂಕಾರ ಅಂಭೋಜ. ಹ್ರೀಂಕಾರ ಎನ್ನುವಂಥ ಕಮಲ, ಆ ಕಮಲಕ್ಕೆ ಬಂದಿರುವಂಥ ದುಂಬಿಯೇ ಜಗನ್ಮಾತೆ. ಇಲ್ಲೂ ಹಾಗೆ ಒಂದು ಉಪಮೇಯ ಉಪಮಾನ, ಮತ್ತೊಂದು ಉಪಮೇಯ ಉಪಮಾನ. ಯಾವುದು ಹಾಗಿದ್ರೆ ಅಂತಂದರೆ ಹ್ರೀಂಕಾರ ಎನ್ನುವುದು ಉಪಮೇಯ. ಅದಕ್ಕೆ ಯಾವುದು ಉಪಮಾನ ಅಂದರೆ ಕಮಲವೇ. ಅಂಭೋಜ ಅಂತ ಉಂಟು ನೋಡಿ. ಅಂಬ ಅಂದರೆ ನೀರು, ಆ ನೀರಿನಲ್ಲಿ ಹುಟ್ಟುವುದಾದ್ರಿಂದ ಅಂಭೋಜ ಅಂದರೆ ಕಮಲ ಅಂತ ಅರ್ಥ. ಅಂದರೆ ಹ್ರೀಂಕಾರ ಎನ್ನುವುದು ಒಂದು ಕಮಲ. ಇನ್ನೂ ಹೇಳಬೇಕು ಅಂದರೆ ಕಮಲ ನೀರಿನಲ್ಲಿ ಹುಟ್ಟುತ್ತದೆ ಅಲ್ವಾ, ನೀರಿನ ಸಾರವನ್ನೆಲ್ಲ ಹೀರ್ತದೆ. ಹಾಗೆ ವೇದ ಎನ್ನುವಂಥ ಸರೋವರದ ಜಲವನ್ನು ಕುಡಿದು ಬೆಳೆದ ಒಂದು ಕಮಲ ಇದ್ದರೆ ಅದೇ ಹ್ರೀಂಕಾರ ಅಂಭೋಜ. ಅಂತಹ ಕಮಲ, ಆ ಕಮಲಕ್ಕೆ ಬಂದಂತಹ ದುಂಬಿ ಯಾವುದು ಅಂದರೆ ಜಗನ್ಮಾತೆ. ಆದ್ದರಿಂದ ಆ ಭೃಂಗಿ ಕಮಲ ಉಂಟಲ್ಲ, ಅದು ಹೇಗುಂಟು ಅನ್ನೋದನ್ನು ಈ ನಾಮ ಹೇಳುತ್ತೆ. ಹ್ರೀಂಕಾರ ಅಂಭೋಜ ಭೃಂಗಿಕಾ. ಹ್ರೀಂಕಾರಸ್ಯ ಅಷ್ಟೈಶ್ವರ್ಯಾತ್ಮಕ ಪುರುಷಾರ್ಥ ಸಾಧಕ ನಾನಾ ಶಕ್ತಿಮತ್ತಯ. ಹ್ರೀಂಕಾರವನ್ನು ಯಾಕೆ ಕಮಲಕ್ಕೆ ಹೋಲಿಸ್ತಾರೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಹೇಳುತ್ತೆ ಆಚಾರ್ಯರ ಈ ಪಂಕ್ತಿ. ಕಮಲ ನೋಡಲಿಕ್ಕೆ ಅತ್ಯಂತ ಸುಂದರವಾದಂಥದ್ದು. ಹಲವು ನಾಮಗಳು ಅದಕ್ಕೆ. ಲಲಿತಾ ಸಹಸ್ರನಾಮದಲ್ಲಿ ಕಮಲದಲ್ಲಿ ಬೇರೆ ಬೇರೆ ಹೆಸರುಗಳು ಬರುವುದನ್ನು ನಾನು ಗ್ರಂಥದಲ್ಲಿ ಹಾಕಿದ್ದೇನೆ. ಒಂದು ಕಡೆಗೆ ರಾಜೀವ, ಒಂದು ಕಡೆಗೆ ಅಂಭೋಜ, ಇನ್ನೊಂದು ಕಡೆಗೆ ಜಲಜ, ಹೀಗೆ ಬೇರೆ ಬೇರೆ ಎಲ್ಲ ಹೆಸರುಗಳು ಸಹ ಅದನ್ನು ತಿಳಿಸ್ತವೆ. ಹಾಗೆಯೇ ಈ ಕಮಲ ಉಂಟಲ್ಲ, ಅದಕ್ಕೆ ಯಾಕೆ ಹೋಲಿಸ್ಬೇಕು ಹ್ರೀಂಕಾರವನ್ನು ಅಂದರೆ, ಕಮಲದಲ್ಲಿ ಇನ್ನೊಂದು ವಿಶೇಷತೆ ಉಂಟು. ಏನು ವಿಶೇಷತೆ ಅಂದರೆ, ಅದು ಲಕ್ಷ್ಮಿಗೆ ಆಶ್ರಯ ತಾಣ ಕಮಲ. ಲಕ್ಷ್ಮಿ ಕುಳಿತುಕೊಳ್ಳುವಂಥದ್ದು ಎಲ್ಲಿ ಜಾಗ? ಕಮಲ. ಲಕ್ಷ್ಮಿ ಸಂಪತ್ತಿನ ದೇವತೆ. ಹಾಗೆಯೇ ಕಮಲವೂ ಸಹ ಅದು ಸಂಪತ್ಪ್ರದವಾದಂಥದ್ದು. ಅದು ಒಂದರ್ಥ. ಇನ್ನೊಂದು, ಈ ಬ್ರಹ್ಮಾಂಡವನ್ನೇ ಕಮಲಕ್ಕೆ ಹೋಲಿಸ್ತಾರೆ. ಈ ಬ್ರಹ್ಮಾಂಡ ಉಂಟಲ್ಲ, ಬ್ರಹ್ಮಾಂಡ ಅಂದರೆ ಈ ಇಡೀ ಭೂಮಿ ಅಷ್ಟೇ ಅಲ್ಲ, ಇಲ್ಲಿರೋ ಜೀವಜಾತ ಎಲ್ಲವೂ ಸೇರಿ ಕಮಲಕ್ಕೆ ಹೋಲಿಸ್ತಾರೆ. ಯಾಕೆ ಅಂದರೆ ಈ ಬ್ರಹ್ಮಾಂಡ ಎನ್ನುವಂಥ ಕಮಲ ಇದು ಅರಳಿ ನಿಂತಿದೆ. ನಾವೆಲ್ಲರೂ ಸಹ ಅದರೊಳಗೆ ಪರಾಗವೋ ಅಥವಾ ಇನ್ನೇನೇನೋ ಆಗಿ ಸಜ್ಜನರಾದರೆ ಅದರ ಸುವಾಸನೆ, ಮತ್ತು ಕೆಟ್ಟವರಾದರೆ ಅದರ ದುರ್ವಾಸನೆ, ಮತ್ತು ಎಷ್ಟೋ ಅಕಾಲದಲ್ಲಿ ಉದುರಿ ಹೋಗುವಂಥ ರೆಕ್ಕೆಗಳು ಇತ್ಯಾದಿಯಾಗಿ ಎಲ್ಲ ಅದನ್ನು ವರ್ಣನೆ ಮಾಡುವಂಥ ಒಂದು ಪದ್ಧತಿ ಉಂಟು. ಅದರ ಜೊತೆಗೆ ಈ ಕಮಲ ಎನ್ನುವಂಥದ್ದು ಅದು ಅಷ್ಟೈಶ್ವರ್ಯಪ್ರದವಾದಂಥದ್ದು, ಸಂಪತ್ತಿನ ದೇವತೆ ಅಂತ ನಾನು ಹೇಳಿದ್ನಲ್ಲ ಆ ಹಿನ್ನೆಲೆಯಲ್ಲಿ. ಹಾಗೆಯೇ ಹ್ರೀಂಕಾರ ಎನ್ನುವಂಥದ್ದು ಸಹ ಅಷ್ಟೈಶ್ವರ್ಯಪ್ರದವಾದದ್ದು. ಯಾವುದು ಅಷ್ಟೈಶ್ವರ್ಯ ಅಂದರೆ, ಅಷ್ಟಸಿದ್ಧಿ, ಅಷ್ಟ ಐಶ್ವರ್ಯ ಇತ್ಯಾದಿಯಾಗಿ ಬೇರೆ ಬೇರೆ ಹೆಸರುಗಳಿಂದ ಇದನ್ನು ಕರೆಯೋದುಂಟು. ಅಣಿಮಾ, ಮಹಿಮಾ ಚೈವ, ಗರಿಮಾ, ಲಘಿಮಾ ತಥಾ ಪ್ರಾಪ್ತಿ, ಪ್ರಾಕಾಮ್ಯಂ,
ವಶಿತ್ವಂ, ಈಶತ್ವಂ, ಈಶಿತ್ವಂ, ಹೀಗೆ ಈ 8 ಅಷ್ಟಸಿದ್ಧಿ ಅಂತಲೂ ಕರೀತಾರೆ, ಅಷ್ಟ ಐಶ್ವರ್ಯ ಅಂತಲೂ ಕರೀತಾರೆ. ಈ ಅಷ್ಟೈಶ್ವರ್ಯಗಳನ್ನು ಕೊಡುವವಳು ಹೇಗೆ ಲಕ್ಷ್ಮಿಯೋ ಭೌತಿಕ ಸಂಪತ್ತಿಗೆ, ಇಲ್ಲಿ ಹ್ರೀಂಕಾರ ಎನ್ನುವಂತಹ ಈ ಸಂಪತ್ಪ್ರದಾತ್ರಿಯಾದಂಥ ಬೀಜಾಕ್ಷರ ಉಪಾಸಕರಿಗೆ ಈ ಎಲ್ಲ ಅಷ್ಟೈಶ್ವರ್ಯಗಳನ್ನು ಸಹ ಕೊಡುವಂಥವಳು. ಆದ್ದರಿಂದಲೇ ಹ್ರೀಂಕಾರವನ್ನು ಈ ಅಂಭೋಜಕ್ಕೆ, ಕಮಲಕ್ಕೆ ಹೋಲಿಸ್ತಾರೆ. ಒಂದು ಅದಾದಮೇಲೆ ಪುರುಷಾರ್ಥ ಸಾಧನ, ಅಷ್ಟೈಶ್ವರ್ಯಗಳ ಜೊತೆಗೆ ಪುರುಷಾರ್ಥಗಳು 4. ನಾವೆಲ್ಲರೂ ಸಹ ಬದುಕಿನಲ್ಲಿ ಬಯಸೋದು ಈ 4. ಇದರಾಚೆ 5ನೇದು ನಮಗೆ ಇಲ್ಲವೇ ಇಲ್ಲ ಬಯಸೋದಕ್ಕೆ. ಒಂದು ಧರ್ಮ ಅಂದರೆ ನಮ್ಮ ಕರ್ತವ್ಯ, ಅದರ ವಿಶಾಲವಾದಂಥ ಅರ್ಥ. ಅಪ್ಪನಿಗೆ ಅಥವಾ ತಂದೆ ತಾಯಿಯರಿಗೆ ಮಕ್ಕಳನ್ನು ಸಾಕುವುದು ಅವರ ಕರ್ತವ್ಯ, ಮಕ್ಕಳಿಗೆ ವಯಸ್ಸಾದಂಥ ತಂದೆ ತಾಯಿಗಳನ್ನು ನೋಡಿಕೊಳ್ಳುವಂಥದ್ದು ಅವರ ಕರ್ತವ್ಯ. ಯಾರಿಗೆ ಈ ಕರ್ತವ್ಯ ಬುದ್ಧಿ ಜಾಗೃತ ಆಗೋದಿಲ್ವೋ ಅವರು ಅಷ್ಟರ ಮಟ್ಟಿಗೆ ಆ ಧರ್ಮಪಥದಿಂದ ದೂರಾದವರು, ಧರ್ಮಪಥದಿಂದ ವಂಚಿತರಾದವರು ಅಂತಲೇ ಅರ್ಥ. ಇನ್ನು 2ನೇದು ಅರ್ಥ ಅಂದರೆ ದುಡ್ಡು. ಅದ್ರ ಬಗ್ಗೆ ನಾನು ಹೇಳಬೇಕಾದಿಲ್ಲ, ಇವತ್ತು ನಮಗೆಲ್ಲರಿಗೂ ಸಾಕಷ್ಟು ಗೊತ್ತು, ಕುಂತ್ರೆ ದುಡ್ಡು ನಿಂತರೆ ದುಡ್ಡು ಹೀಗೆ ಅಂತ. ಹಾಗಾಗಿ ಅದೊಂದು ಸಂಪತ್ತು ಅನ್ನೋದು ಗೊತ್ತು ನಮಗೆ. ಅದರ ಧರ್ಮವೂ ಸಹ ಪುರುಷಾರ್ಥ ಅನ್ನೋದು ಗೊತ್ತಿಲ್ಲ ನಮಗೆ. ಧರ್ಮವೂ ಸಹ ಪುರುಷಾರ್ಥವೇ. ಯಾಕೆ ಕೇಳಿದರೆ ಈ ಧರ್ಮ ಅಂದರೆ ಕರ್ತವ್ಯ ಬುದ್ಧಿ ಅಂತ ನಾನು ಹೇಳಿದೆ. ಎಷ್ಟೋ ಸಲ ಏನಾಗುತ್ತೆ ಕೇಳಿದರೆ, ನಾವು ಮಾಡಬೇಕಾದಂಥ ಕರ್ತವ್ಯವನ್ನು ಮಾಡಿದಾಗ ಆಗುವ ಸಂತೋಷ ಉಂಟಲ್ಲ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗುವುದಿಲ್ಲ. ಅದನ್ನು ಮಾಡಿದಾಗ ಕೃತಕೃತ್ಯತೆ, ಮಾಡಬೇಕಾದದ್ದನ್ನು ಮಾಡಿದೆ, ಬಿಕಾಸ್ ಐ ಹ್ಯಾವ್ ಡನ್ ಮೈ ಜಾಬ್, ಸೊ ಟುಡೇ ಐ ಆಮ್ ಸಕ್ಸಸ್ಫುಲ್. ಇದು ಉಂಟಲ್ಲ, ಇದು ಒಂದು ದೊಡ್ಡ ಸಂಪತ್ತು, ಈ ಭಾವನೆ. ಹಾಗೆ ಮಾಡಲಿಕ್ಕೆ ಆಗದೆ ಹೋಗಿಬಿಟ್ರೆ ನಮಗೇನಾಗುತ್ತೆ ಕೇಳಿದರೆ, ಅಯ್ಯೋ ನಾನೇನೋ ತಪ್ಪು ಮಾಡಿಬಿಟ್ಟೆ ಅಂತ ಇಂತಹ ಬುದ್ಧಿಯನ್ನು ಕೊಟ್ಟು ಆ ಧರ್ಮ ಜಾಗೃತಿಯನ್ನು ಉಂಟು ಮಾಡುವವಳಾದ್ದರಿಂದ ಅವಳು ಧರ್ಮ ಎನ್ನುವಂಥ ಪುರುಷಾರ್ಥವನ್ನು ಕೊಡುವವಳು, ಅರ್ಥ ಎನ್ನುವಂಥ ಪುರುಷಾರ್ಥವನ್ನು ಕೊಡುವವಳು. 3ನೇದು ನಮ್ಮ ವಾಂಟ್ಸ್, ಕಾಮನೆಗಳು. ನಮಗೆಲ್ಲರಿಗೂ ಸಹ ಕಾಮನೆಗಳು, ಎಷ್ಟು ಕಾಮನೆ ಕೇಳಿದರೆ ನಮ್ಮ ಕಾಮನೆಗಳು ಎಂಡ್ಲೆಸ್ ಆಗಿವೆ. ಎಷ್ಟು ಬಂದರೂ ಸಹ ಸಾಕು ಅಂತಿಲ್ಲ, ಬೇಕು ಅಂತ. ಹಾಗಾಗಿ ಇಂಥ ಕಾಮನೆಗಳನ್ನು ಈಡೇರಿಸುವವಳು, ಅದು 3ನೇದು. ಮತ್ತು ಕೊನೆಗೆ ಇಷ್ಟೆಲ್ಲ ಆಯಿತು, ವಾಟ್ ನೆಕ್ಸ್ಟ್ ಅಂದರೆ ಅದೇ ಮೋಕ್ಷ. ಹಾಗಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷ, ಈ 4 ಪುರುಷಾರ್ಥ ಅಂದರೆ ಪುರುಷರಿಂದ ಇವು ಅರ್ಥಿಸಲ್ಪಡುತ್ತವೆ, ಅಂದರೆ ಬಯಸಲ್ಪಡುತ್ತವೆ. ಆದ್ದರಿಂದ ಪುರುಷಾರ್ಥ. ದಯವಿಟ್ಟು ಸ್ತ್ರೀಯರು ಬೇಜಾರ ಮಾಡ್ಕೊಳ್ಬೇಡಿ. ಹಾಗಿದ್ರೆ ಹೆಣ್ಮಕ್ಳೇನು ಇದನ್ನು ಬಯಸೋದಿಲ್ವ ಅಂತಂದರೆ, ಅಲ್ಲಿ ಪುರುಷ ಅಂತ ಹೇಳಿದ್ದು ಮನುಷ್ಯ ಸಾಮಾನ್ಯವಾಚಿ. ಹೆಂಗಸರು ಅದನ್ನು ಬಯಸ್ತಾರೆ. ಅವರಿಗೇನು ಧರ್ಮ, ಅರ್ಥ, ಕಾಮ, ಮೋಕ್ಷದ ಆಸೆ ಇರೋದಿಲ್ವ? ಇರ್ತದೆ. ಹಾಗಾಗಿ ಪುರುಷ ಅನ್ನೋದಕ್ಕೆ ಅರ್ಥ ಮಾನವ ಸಮುದಾಯ ಅಂತ ಅಷ್ಟರ್ಥ. ಹೀಗೆ ನಾವು ಅರ್ಥವನ್ನು ಶಾಸ್ತ್ರ ಹೇಗೆ ಹೇಳುತ್ತೋ ಹಾಗೆ ಮಾಡ್ಕೊಳ್ಬೇಕು. ಅದಿಲ್ಲದೆ ನಮ್ಮ ತಲೆಯಲ್ಲೇ ಬಂದಿದ್ದನ್ನು ಹೇಳ್ತಾ ಹೋದರೆ ಆಮೇಲೆ ಒಂದಕ್ಕೆ ಅಪಾರ್ಥ ಆಗುತ್ತೆ ಹೇಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಆ ಪುರುಷಾರ್ಥ ಸಾಧನ ನಾನಾ ಶಕ್ತಿಮತ್ತೆಯ, ನಾನಾ ರೀತಿಯಾದಂತಹ ಶಕ್ತಿಯನ್ನು ಕೊಡುವುದರಿಂದ ನಾನಾ ಪ್ರಕಾರ ವರ್ಣಾಂತರ ಘಟತತ್ವೇನ. ವರ್ಣ ಕಮಲದಲ್ಲಿ ಒಂದೇ ಕಮಲ ಆಗಿರಬಹುದು ನೋಡಿ, ಅದರ ದಳದ ಬುಡದಲ್ಲಿ ಒಂದು ರೀತಿಯ ಕೆಂಪು ಇರ್ತದೆ, ಅದರ ದಳದ ಮಧ್ಯದಲ್ಲಿ ಇನ್ನೊಂದು ತರಹದ ಕೆಂಪು ಇರ್ತದೆ, ತುದಿಯಲ್ಲಿ ಇನ್ನೊಂದು ತರಹದ ಕೆಂಪು ಇರ್ತದೆ. ಒಂದೇ ಕಮಲದಲ್ಲಿ ಬುಡದಿಂದ ಹಿಡಿದು ತುದಿಯವರೆಗೆ ದಳದವನ್ನು ನೋಡ್ತಾ ಹೋದರೆ 2-3 ತರಹದ ಮಿಶ್ರಿತವಾದ ಬಣ್ಣ ಕಾಣ್ತದೆ ನಮಗೆ. ಇದು ಒಂದಾದರೆ ಆ ಕಮಲದಲ್ಲಿ ಮತ್ತೆ ಬೇರೆ ಬೇರೆ ಕಲ್ಹಾರ, ಶ್ವೇತಕಮಲ, ಬಿಳಿಪಾದಂಥ ಕಮಲ, ಮತ್ತು ಇನ್ನೊಂದು ರಾಜೀವ, ಹೀಗೆ ಬೇರೆ ಬೇರೆ ವರ್ಣದ ಕಮಲಗಳಿರ್ತವೆ. ಹಾಗೆಯೇ ಈ ಹ್ರೀಂಕಾರದಲ್ಲೂ ಸಹ ಬೇರೆ ಬೇರೆ ವರ್ಣ. ಅಲ್ಲಿ ವರ್ಣ ಅಂದರೆ ಬಣ್ಣ, ಇಲ್ಲಿ ವರ್ಣ ಅಂದರೆ ಈಗ ಹ್ರೀಂಕಾರಕ್ಕೆ ಹೇಳುವಾಗ ವರ್ಣ ಅಂದರೆ ಅಕ್ಷರ.
ಹ್ರೀಂಕಾರ ಒಂದರಲ್ಲಿಯೇ ಬೇರೆ ಬೇರೆ ವರ್ಣಗಳಿವೆ. ಯಾವ್ಯಾವುದಿದೆ? ಒಂದು ಹಕಾರ, ಇನ್ನೊಂದು ರಕಾರ, ಮತ್ತು ಇನ್ನೊಂದು ಈಕಾರ, ಮತ್ತು ಇನ್ನೊಂದು ಅನುಸ್ವಾರ. ಎಲ್ಲ ಬೇರೆ ಬೇರೆ ವರ್ಣಗಳು. ಹೇಗೆ ಕಮಲದಲ್ಲಿ ಬೇರೆ ಬೇರೆ ವರ್ಣಗಳು, ಬಣ್ಣಗಳು ಇವೆಯೋ, ಹಾಗೆ ಈ ಹ್ರೀಂಕಾರ ಎನ್ನುವಂಥ ಕಮಲದಲ್ಲಿ ಬೇರೆ ಬೇರೆ ವರ್ಣಗಳು, ಅಕ್ಷರಗಳು ಇವೆ. ಹಾಗಾಗಿ ಹ್ರೀಂಕಾರಕ್ಕೂ ಕಮಲಕ್ಕೂ ಸಾದೃಶ್ಯ. ಮತ್ತು ಅಷ್ಟೇ ಅಲ್ಲ, ಕಮಲದಲ್ಲಿ ಏನೇನುಂಟು ಅಂದರೆ ಪರಾಗ. ಪರಾಗ ಅಂದರೆ ಆ ಹೂವಿನ ಮಧ್ಯೆಯಲ್ಲಿರುವಂತಹ ಕೆಂಪು ಅಥವಾ ಹಳದಿ ಬಣ್ಣದ ಸಣ್ಣ ಡಸ್ಟ್, ಅದು ಪರಾಗ ಅಂತ ಕರೀತಾರೆ. ಅದು ಇರ್ತದೆ. ಮತ್ತು ಪರಿಮಳ, ಸುವಾಸನೆ ಇರ್ತದೆ. ಕಮಲಕ್ಕೂ ಪರಿಮಳ ಇರ್ತದೆ. ಜಾಜಿಯಷ್ಟು, ಗುಲಾಬಿಯಷ್ಟು ಸುವಾಸನೆ ಇಲ್ಲದೆ ಇರ್ಬೋದು, ಆದರೆ ಅಲ್ಲೂ ಸಹ ಅತ್ಯಂತ ಮಂದವಾದಂತಹ ಪರಿಮಳ ಇರ್ತದೆ. ಹಾಗೆಯೇ ಈ ಹ್ರೀಂಕಾರದಲ್ಲೂ ಸಹ ಒಂದು ಪರಿಮಳ ಉಂಟು ಅಂತ. ಪರಿಮಳ ಏನು ಮಾಡುತ್ತೆ ಕೇಳಿದರೆ, ಸುವಾಸನೆ ಎಲ್ಲಿಂದ ಬರುತ್ತೋ ಅಲ್ಲಿಗೆ ನಮ್ಮನ್ನು ಎಳೀತದೆ. ಹಾಗೆ ಹ್ರೀಂಕಾರ ಎನ್ನುವಂಥ ಈ ಕಮಲ ಮತ್ತೆ ಮತ್ತೆ ನನ್ನನ್ನು ಉಪಾಸಿಸುವಂಥ, ಅದರತ್ತ ನಮ್ಮನ್ನು ಮೀನ್ಸ್ ಸಾಧಕರನ್ನು, ಉಪಾಸಕರನ್ನು ಎಳೀತದೆ. ಆದ್ದರಿಂದ ಅದರೊಳಗೂ ಸಹ ಒಂದು ಸುವಾಸನೆ ಉಂಟು. ಹಾಗಾಗಿಯೇ ಅದಕ್ಕೆ ಹ್ರೀಂಕಾರವನ್ನು ಕಮಲಕ್ಕೆ ಹೋಲಿಸುವಂಥದ್ದು. ಮತ್ತು ಅಷ್ಟೇ ಅಲ್ಲ, ಯಥಾ ಮಧುಮಾತ್ರ ಸಾರಗ್ರಾಹಿಣಿ ಭೃಂಗೀ ರಮತೆ ಸರ್ವಪುಷ್ಪ ರಸ ಮಧುಪಾನ ಸ್ವಾಭಾವ್ಯೇನ ಸರ್ವ ಸಮಾಪಿ ಮಾಧ್ವ್ಯಾಧಿಕ್ಯ ವಿಧಿ ವಿಷಯ ಪ್ರಭೂತ ಮಧುವತ್ವೇನ ಚ ತಸ್ಮಿನ್ನೇವ ವಿಶಿಷ್ಯಾಸಕ್ತಿಮತಿ. ಇನ್ನೊಂದು ವಿಷಯವನ್ನು ಹೇಳ್ತಾರೆ. ಏನು ಅಂದರೆ, ಈ ಕಮಲದಲ್ಲಿ ಏನುಂಟು ಅಂದರೆ ಸರ್ವಪುಷ್ಪ ಮಧುಪಾನ ಸ್ವಾಭಾವ್ಯೇನ ಮಕರಂದ ಉಂಟು. ಈ ಮಕರಂದಕ್ಕೆ ದೇವಿ ಬಂದಿದ್ದಾಳೆ ಅಂದರೆ ಹ್ರೀಂಕಾರ ಎನ್ನುವಂತಹ ಈ ಕಮಲದಲ್ಲಿ ದೇವಿ ಪವಡಿಸಿದ್ದಾಳೆ ಅಂತ. ಅಲ್ಲ, ಇಲ್ಲಿ ಯಾಕೆ ಬರಬೇಕು ಅಂತಂದರೆ, ಬೇರೆ ಪುಷ್ಪಗಳಲ್ಲೂ ಮಕರಂದ ಉಂಟಲ್ವಾ ಅಂತಂದರೆ, ಅಲ್ಲಿ ಮಕರಂದ ಉಂಟು. ಆದರೆ ಕೆಲವು ಹೂವುಗಳಲ್ಲಿರುವಂಥ ಮಕರಂದವನ್ನು ದುಂಬಿಗಳು ಹೀರುವುದಿಲ್ಲ. ಗೊತ್ತು? ಓಕೆ. ಉದಾಹರಣೆಗೆ ಸಂಪಿಗೆ ಹೂವಲ್ಲೂ ಮಕರಂದ ಇರುತ್ತೆ, ಆದರೆ ಅದರ ವಾಸನೆ ತುಂಬ ಕಠೋರ. ಹಾಗಾಗಿ ದುಂಬಿ ಅದರ ಹತ್ರ ಹೋಗೋದಿಲ್ಲ. ಹೋದರೆ ಗೊತ್ತು ಅದಕ್ಕೆ ತನಗೆ ಮರಣ ಕಟ್ಟಿಟ್ಟ ಬುತ್ತಿ ಅಂತ. ಅದಕ್ಕೋಸ್ಕರ ಅಲ್ಲಿನ ಮಕರಂದದ ಕಡೆಗೆ ಮುಖ ಮಾಡುವುದಿಲ್ಲ ದುಂಬಿ. ಹಾಗೆಯೇ ಜಗನ್ಮಾತೆ ಎನ್ನುವಂಥ ಈ ದುಂಬಿ ಬೇರೆ ಬೇರೆ ಬೀಜಾಕ್ಷರಗಳು ಎನ್ನುವಂತಹ ಪುಷ್ಪಗಳ ಇದ್ರೂ ಸಹ ಆ ಪುಷ್ಪಗಳಲ್ಲಿರುವಂಥ ಮಕರಂದವನ್ನು ಹೀರೋದಕ್ಕೆ ಹೋಗುವುದಿಲ್ಲ. ಯಾಕೆ ಕೇಳಿದರೆ, ಆ ಮಕರಂದ ಈ ಹ್ರೀಂಕಾರ ಎನ್ನುವಂಥ ಕಮಲದಲ್ಲಿ ಇರುವ ಮಕರಂದದಷ್ಟು ಆಕೆಗೆ ಆಪ್ಯಾಯಮಾನವಾದ ಮಕರಂದ ಅಲ್ಲ. ಆದ್ದರಿಂದ ಜಗನ್ಮಾತೆ ಎನ್ನುವಂಥ ಈ ದುಂಬಿ ಹ್ರೀಂಕಾರ ಎನ್ನುವಂಥ ಕಮಲದ ಮಕರಂದವನ್ನೇ ಮತ್ತೆ ಮತ್ತೆ ಅದು ಹೀರುತ್ತದೆ. ಅಲ್ಲಿ ಏನು ಹೇಳ್ದಂಗಾಯಿತು ಕೇಳಿದರೆ, ಹ್ರೀಂಕಾರ ಎನ್ನುವಂಥ ಈ ಬೀಜಾಕ್ಷರ ಮಿಕ್ಕ ಎಲ್ಲ ಬೀಜಾಕ್ಷರಗಳಿಗಿಂತಲೂ ಉತ್ಕೃಷ್ಟವಾದದ್ದು, ಲೋಕೋತ್ತರವಾದಂಥದ್ದು. ಆದ್ದರಿಂದಲೇ ಜಗನ್ಮಾತೆ ಎನ್ನುವಂಥ ದುಂಬಿ ಅಲ್ಲಿ ಪವಡಿಸಿದ್ದಾಳೆ ಅಂತ, ಪವಡಿಸಿದೆ. ಹೀಗೆ ಹ್ರೀಂಕಾರ ವಿಶಿಷ್ಟ ಗುಣವತ್ವೇನ ಸರ್ವ ಉಪಾದಾನ. ಮತ್ತಷ್ಟೇ ಅಲ್ಲ, ಇನ್ನು ಈ ನಾಮದಲ್ಲಿ ತುಂಬ ವೇದಾಂತದ ವಿಚಾರವನ್ನು ಹೇಳ್ತಾನೆ ಮುಂದುವರೆದು. ಈ ಹ್ರೀಂಕಾರ ಎನ್ನುವುದುಂಟಲ್ಲ, ಇದು ಹೂವುಗಳಲ್ಲೆಲ್ಲ ಅತ್ಯಂತ ಸುಂದರವಾದಂಥದ್ದು. ಹಾಗೆ ಹ್ರೀಂಕಾರ ಎನ್ನುವಂಥದ್ದು ಬೀಜಾಕ್ಷರಗಳಲ್ಲೆಲ್ಲ ಅತ್ಯಂತ ಉತ್ಕೃಷ್ಟವಾದಂಥದ್ದು. ಯಾಕೆ ಅಂದರೆ, ಪರಶಿವನನ್ನು ಪೂಜಿಸುವಾಗ
ವಿಷ್ಣು 1000 ಕಮಲಗಳನ್ನು ರಾಶಿ ಹಾಕ್ಕೊಂಡು ಕುಳಿತಿದ್ದಂತೆ. ಒಂದೊಂದು ನಾಮ ಹೇಳೋದು, ಅವನಿಗೆ ಆ ಕಮಲಗಳಿಂದ ಅರ್ಚನೆ ಮಾಡೋದು. ಮಹಾದೇವಾಯ ನಮಃ, ಮಹೇಶ್ವರಾಯ ನಮಃ, ಶಂಕರಾಯ ನಮಃ, ಹೀಗೆ ಹೇಳ್ತಾ ಹೋಗ್ತಿದ್ದ, ಅರ್ಚನೆ ಮಾಡ್ತಾ ಹೋಗ್ತಿದ್ದ. ಇವನ ಭಕ್ತಿ ಪರೀಕ್ಷೆ ಮಾಡೋಣ ಅಂಥೇಳಿ ಶಿವ ಒಂದು ಕಮಲವನ್ನು ಅಲ್ಲಿಂದ ಕದ್ನಂತೆ. ಹಾಗಾಗೇ ಇರಬೇಕು ಅವನ ಹೆಸರು, ಚೋರರ ಪತಿ ಅಂತ, ಅಂದರೆ ಕಳ್ಳರ ಒಡೆಯ ಅಂತ ಶಿವ. ಕೊನೆಗೇನಾಯಿತು, ಸಹಸ್ರನಾಮ ಮುಗಿಯುವಾಗ ಒಂದು ಕಮಲ, ಒಂದು ಹೂವು ಕಡಿಮೆ ಆಗೋಯ್ತು. ಈಗೇನು ಮಾಡಬೇಕು? ತಕ್ಷಣ ವಿಷ್ಣು ತನ್ನ ಒಂದು ಕಣ್ಣನ್ನೇ ತೆಗೆದು ವಿಷ್ಣುವಿಗೆ ಸಮರ್ಪಿಸಿದ. ಯಾಕೆ ಅರ್ಪಿಸಿದ ಕೇಳಿದರೆ, ಅವನ ಕಣ್ಣು ಕಮಲದಂತಿತ್ತು, ಹಾಗಾಗಿ ಅವನ ಹೆಸರು ಕಮಲಾಕ್ಷ ಅಲ್ವಾ. ಹಾಗಾಗಿ ಕಾರಣ ಇಷ್ಟೇ, ಮನುಷ್ಯನ ಎಲ್ಲ ಇಂದ್ರಿಯಗಳಲ್ಲೂ ಸಹ ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ, ಹೇಗೆ ಕಣ್ಣು ಪ್ರಧಾನವೋ ಪುಷ್ಪಗಳಲ್ಲೆಲ್ಲ ಕಮಲ ಪ್ರಧಾನ. ಹಾಗಾಗಿ ಆ ಕಮಲ ಅದು ಎಲ್ಲ ಹೂವುಗಳ ಪ್ರತಿನಿಧಿ ಕೂಡ. ಆದ್ದರಿಂದ ಒಂದು ಕಮಲ ಹಾಕುವುದು ಅಂದರೆ ಎಲ್ಲ ಹೂವುಗಳನ್ನು ಹಾಕಿ ಅರ್ಚಿಸಿದಷ್ಟು ಪುಣ್ಯ ಅಂತ. ಈ ಹಿನ್ನೆಲೆಯಲ್ಲಿ ಅದು ಸರ್ವ ಉಪಾದಾನ ಎಲ್ಲ ಹೂವುಗಳಿಗೂ ಸಹ ಕಾರಣವಾಗಿದ್ದು, ಮತ್ತು ಈ ಹ್ರೀಂಕಾರ ಸಗುಣ ಬ್ರಹ್ಮ ಪ್ರತಿಪಾದಕತೆಯ, ಅದು ಸಗುಣ ಬ್ರಹ್ಮವನ್ನು ಪ್ರತಿಪಾದನೆ ಮಾಡುತ್ತೆ. ಸಗುಣ ಬ್ರಹ್ಮ ಅಂದರೆ ಏನೂ ಇಲ್ಲದೇ ಇರುವಂತಹ ನಿರ್ಗುಣ ನಿರಾಕಾರವಾದಂತಹ ಬ್ರಹ್ಮವಸ್ತುವನ್ನು ನಿರ್ಗುಣ ಬ್ರಹ್ಮ ಅಂತ ಕರೀತಾರೆ. ಅದರಲ್ಲಿ ಯಾವ ಗುಣವೂ ಇಲ್ಲ, ಸತ್ವ ಇಲ್ಲ, ರಜಸ್ ಇಲ್ಲ, ತಮಸ್ಸು ಇಲ್ಲ, ಏನೂ ಇಲ್ಲ, ಬರೇ ಏಕ ಶುದ್ಧ ಚೈತನ್ಯ ಮಾತ್ರ. ಅದರಲ್ಲಿ ಗುಣಗಳು ಬಂದು ಸೇರಿದಾಗ ಅದನ್ನು ಸಗುಣ ಬ್ರಹ್ಮ ಅಂತ ಕರೀತಾರೆ. ಈ ಕಮಲವನ್ನು ನಿರ್ಗುಣ ಬ್ರಹ್ಮಕ್ಕೂ ಸಗುಣ ಬ್ರಹ್ಮಕ್ಕೂ ಹೋಲಿಕೆಯಾಗಿ ಕೊಡುವುದಕ್ಕೆ ಆಗತ್ತೆ ಅಂತ ಹೇಳ್ತಾರೆ ಭಾಷ್ಯಕಾರರು. ಹೇಗೆ ಅಂದರೆ, ಕಮಲ ಮೊಗ್ಗಾಗಿ ಇದ್ದರೆ ಹೀಗೆ ಮೊಗ್ಗಾಗಿರುತ್ತೆ, ಅದರ ಒಳಗಡೆ ಎಷ್ಟು ದಳ ಇದೆ ಅಂತ ನಮಗೇನಾದ್ರು ಗೊತ್ತಾಗುತ್ತಾ? ಅದರೊಳಗಡೆ ಎಷ್ಟು ಆ ಮಕರಂದದ ಪರಾಗಗಳಿವೆ ಅಂತ ಗೊತ್ತಾಗುತ್ತಾ? ಇಲ್ಲ, ಬರೇ ಒಂದು ಮೊಗ್ಗು ಅಖಂಡವಾದಂಥದ್ದು. ಆದರೆ ಅದೇ ಕಮಲ ಅರಳಿದಾಗ ಅದು ಸಗುಣ, ಅಂದರೆ ಕೆಂಪು, ಬಿಳುಪು, ನೀಲಿ ಎಲ್ಲ ಗುಣಗಳು ರೆಕ್ಕೆಗಳು ಸಹ ಅರಳಿ ನಿಂತಾಗ ಅದು ಸಗುಣ ರೂಪವಾಯಿತು. ಹಾಗೆಯೇ ಈ ಹ್ರೀಂಕಾರ ಎನ್ನುವಂತಹ ಈ ಬೀಜಾಕ್ಷರ ಅದು ಆ ಕಮಲದಂತೆ ನಿರ್ಗುಣವೂ ಹೌದು ಮತ್ತು ಸಗುಣವೂ ಹೌದು. ಅಷ್ಟೇ ಅಲ್ಲ, ತದೀಯ ಸ್ವರೂಪ ತಟಸ್ಥ ಲಕ್ಷಣವತ್ವೇನ, ಆ ಕಮಲದಲ್ಲಿ ಇರುವಂತಹ ಚೈತನ್ಯ ರೂಪಿಣಿಯಾದಂತಹ ಜಗನ್ಮಾತೆ ಅವಳು ಬ್ರಹ್ಮ ವಸ್ತುವಿಗಿಂತ ಬೇರೆ ಅಲ್ಲ. ಬ್ರಹ್ಮ ಅಂದ ತಕ್ಷಣ ಬ್ರಹ್ಮ ವಸ್ತುವನ್ನು ತಿಳಿಸೋದಕ್ಕೆ 2 ಲಕ್ಷಣಗಳಿವೆ. ಒಂದು ತಟಸ್ಥ ಲಕ್ಷಣ, ಇನ್ನೊಂದು ಸ್ವರೂಪ ಲಕ್ಷಣ ಅಂತ. ಇದೆಲ್ಲ ಶುದ್ಧ ಶಾಸ್ತ್ರದ ವಿಚಾರ. ಬ್ರಹ್ಮ ವಸ್ತುವನ್ನು ತಿಳಿಯೋದು ಹೇಗೆ ಅಂತಂದರೆ, ಅದಕ್ಕೆ ಮೊದಲು ನಮಗೆ ಸಹಾಯಕ್ಕೆ ಬರ್ತದೆ ತಟಸ್ಥ ಲಕ್ಷಣ. ಈ ತಟಸ್ಥ ಲಕ್ಷಣ ಅಂದರೆ ಏನು ಅಂದರೆ, ಕಾದಾಚಿತ್ಕೇ ಸತಿ ವ್ಯಾವರ್ತಕತ್ವಂ ತಟಸ್ಥ ಲಕ್ಷಣಂ ಅಂತ ಇದು ಶಾಸ್ತ್ರದ ಪರಿಭಾಷೆ. ಅಂದರೆ ದೇವಿ ಅಲ್ಲದೆ ದೇವಿಯನ್ನು ಪರಿಚಯಿಸುವಂಥದ್ದು ಲಕ್ಷಣ. ಇದು ನೋಡಿ, ಇದು ಲಕ್ಷ್ಯ, ಇದಕ್ಕೊಂದು ಲಕ್ಷಣ ಇರಬೇಕು. ಲಕ್ಷ್ಯ ಅಂದರೆ ಲಕ್ಷಣದಿಂದ ಹೇಳಲ್ಪಡುವಂಥದ್ದು. ಈ ಪೆನ್ನು ಇದೊಂದು ಲಕ್ಷ್ಯ, ಒಂದು ವಸ್ತು, ಇದಕ್ಕೊಂದು ಲಕ್ಷಣ ಉಂಟು. ಏನು ಕೇಳಿದರೆ, ಮೇಲ್ಗಡೆ ಕೆಂಪಾಗುಂಟು, ಅದರ ಏನು ಹೇಳಬೇಕು ನಾವು, ಅದಕ್ಕೆ ಸಿಕ್ಕಿಸಿಕೊಳ್ಳುವಂಥದ್ದು, ಅದು ಪಳಪಳ ಹೊಳಿತಾ ಉಂಟು, ಕೆಳಗಡೆ ಒಂದು ಕ್ಯಾಪ್ ಉಂಟು, ಮಧ್ಯದಲ್ಲಿ ಕಪ್ಪುಂಟು, ಇದೆಲ್ಲ ಇದರ ಲಕ್ಷಣ. ಇದು ಅದರ ತಟಸ್ಥ ಲಕ್ಷಣ. ಹಾಗೆಯೇ ಒಂದು ವಸ್ತುವನ್ನು ಪರಿಚಯಿಸೋದಕ್ಕೆ 2 ತರಹದ ಲಕ್ಷಣಗಳಿರ್ತವೆ.
ಒಂದು ತಟಸ್ಥ ಲಕ್ಷಣ, ಇನ್ನೊಂದು ಸ್ವರೂಪ ಲಕ್ಷಣ. ತಟಸ್ಥ ಲಕ್ಷಣ ಅಂದರೆ ಅಲ್ಲಿ ನಿಜವಾಗಿಯೂ ಯಾವುದು ಇಲ್ಲವೋ ಅದು ಇದೆ ಅಂತ ಹೇಳುವುದು. ಏನು ಹಾಗಿದ್ರೆ? ಉದಾಹರಣೆಗೆ ದೇವಿ ಬ್ರಹ್ಮಸ್ವರೂಪಿಣಿಯಾದ ದೇವಿ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಾಳೆ ಅಂತ. ಹಾಗಿದ್ರೆ ನಿಜವಾಗಿಯೂ ಸಹ ಅವಳು ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಾಳಾ ಅಂದರೆ ಮಾಡುವುದಿಲ್ಲ. ಈ ಜಗತ್ತಿನ ಸರ್ವ ಕ್ರಿಯೆಗಳಿಗೂ ಸಹ ಅವಳು ಆಧಾರವಾಗಿ ಇರ್ತಾಳೆ. ಅವಳಲ್ಲಿ ಸೃಷ್ಟಿ ಸ್ಥಿತಿ ಲಯ ಇವು ನಡೀತಾ ಇರ್ತವೆ. ಹಾಗೆ ನಡೆಯುವುದನ್ನು ಅವಳೇ ಮಾಡಿದ್ದಾಳೆ ಅಂತ ಶಾಸ್ತ್ರ ಹೇಳುತ್ತೆ. ಯಾಕೆಂದರೆ ನಮಗೆ ಸುಲಭವಾಗಿ ಅರ್ಥವಾಗಲಿ ಅನ್ನೋದಕ್ಕೋಸ್ಕರ. ಅದು ಮನಸ್ಸಿಗೆ ಬಂದ ಮೇಲೆ ಮತ್ತೆ ಆ ಲಕ್ಷಣ ನಮಗೆ ಬೇಕಾಗುವುದಿಲ್ಲ. ಸಾಮಾನ್ಯವಾಗಿ ನಾನು ಹೇಳೋದುಂಟು, ಶಾಸ್ತ್ರದ್ದೇ ಅದು. ಒಬ್ಬ ವ್ಯಕ್ತಿ ಒಂದು ಊರಿಗೆ ಬಂದಾಗ ಅಲ್ಲಿ ಒಂದು ಮಿಸ್ಟರ್ ರಾಘವೇಂದ್ರ ರಾವ್ ಅಂತ ಇದ್ದಾರೆ ಅಂತ ಅಂದ್ಕೊಳ್ಳಿ. ಅವ್ರ ಮನೆ ಯಾವುದು ಅಂತ ಕೇಳ್ತಾನೆ ಒಬ್ಬ ಪರಿಚಿತ ವ್ಯಕ್ತಿ ಸಿಕ್ಕದವನ ಹತ್ರ. ಆಗ ಅವನು ಹೇಳ್ತಾನೆ, ನೋಡಿ, ಈ ಯಾರ ಮನೆ ಮೇಲೆ ಕಾಗೆ ಕುಳಿತಿದೆಯೋ ಅದೇ ರಾಘವೇಂದ್ರ ರಾವ್ ಅವರ ಮನೆ ಅಂತ. ಇವನು ಯಾರ ಮನೆ ಮೇಲೆ ಕಾಗೆ ಕುಳಿತಿದೆಯೋ ಅದೇ ರಾಘವೇಂದ್ರ ಅವರ ಮನೆ ಅಂತ ಹೇಳೋಷ್ಟೊತ್ತಿಗೆ ಆ ಕಾಗೆ ಏನು ಮಾಡಿರ್ತದೆ? ಹಾರೋಗಿರ್ತದೆ. ಆದರೆ ಈ ಹೊಸಬ ಬಂದಿದ್ದಾನಲ್ಲ, ಅವನಿಗೆ ಆ ಮನೆಯನ್ನು ಗುರುತಿಸೋದಕ್ಕೆ ಆ ಲಕ್ಷಣ ಸಾಕಾಗೋದಿಲ್ವ? ಸಾಕಲ್ವಾ? ಈ ಕಾಗೆ ಇಲ್ಲದೇ ಇರ್ಬೋದಲ್ಲಿ, ಆದರೆ ಆ ಕಾಗೆ ಕುಳಿತಿದ್ದ ಮನೆ ಅವನಿಗೆ ಗೊತ್ತಾಗತ್ತಲ್ಲ. ಹಾಗೆಯೇ ಪ್ರಾರಂಭದಲ್ಲಿ ಜಗನ್ಮಾತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹೇಗೆ ಅಂದರೆ, ಯಾವಳು ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಾಳೋ ಅವಳೇ ಜಗನ್ಮಾತೆ ಅಂತ. ಮುಂದಕ್ಕೆ ಹೋಗ್ತಾ 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 ಹೋದಾಗೆ ಗೊತ್ತಾಗತ್ತೆ, ಓಹ್, ಇದು ಮೂರೂ ಅವಳ ಕೆಲಸ ಅಲ್ವೇ ಅಲ್ಲ. ಹಾಗಿದ್ರೆ ಅವಳು ಯಾರು ಕೇಳಿದರೆ ನಿರ್ಗುಣ, ನಿರಾಕಾರ, ನಿಷ್ಕ್ರಿಯ, ಸ್ವರೂಪ ಲಕ್ಷಣ ಅಂದರೆ ಸತ್ಯ, ಜ್ಞಾನ, ಅನಂತ. ಅವಳ ಲಕ್ಷಣ ತಟಸ್ಥ ಲಕ್ಷಣದಿಂದ ತಿಳಿಯುವಂಥದ್ದಲ್ಲ, ಅದು ಪ್ರಾಥಮಿಕ ಹಂತ ಅಷ್ಟೇ. ಕೊನೆಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಹೋದಾಗ ಅನಿಸುತ್ತೆ ಅವಳು ಸತ್ಯ ಸ್ವರೂಪಳು, ಅವಳು ಜ್ಞಾನ ಸ್ವರೂಪಳು, ಅವಳು ಅನಂತ ಸ್ವರೂಪಳು ಅಂತ. ಹಾಗೆ ಈ ತಟಸ್ಥ ಲಕ್ಷಣ ನಮ್ಗೆ ಸಹಾಯ ಮಾಡಲಿಲ್ವ ಅಂತ ಕೇಳಿದರೆ, ಅದೇ ಆ ರಾಘವೇಂದ್ರ ರಾವ್ ಅವ್ರನ್ನ ಮನೆಯನ್ನು ಪತ್ತೆ ಹಚ್ಚೋದಕ್ಕೆ ಸಹಾಯ ಮಾಡ್ತು. ಈಗ ಅದು ಹೊರಟೋಗಿದೆ, ಇನ್ನು ನಮಗೆ ಆ ಕಾಗೆ ಬೇಕಾಗಿಲ್ಲ. ನಮಗೆ ಬೇಕಾ? ನಮಗೆ ಇಲ್ಲ. ಹಾಗೆಯೇ ತಟಸ್ಥ ಲಕ್ಷಣ ಬೇಡ, ನಮಗೆ ಅವರ ಮನೆ ಸಿಕ್ಕಿದೆ, ಆ ಮನೆಯೇ ಸ್ವರೂಪ ಲಕ್ಷಣ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ತದೀಯ ಸ್ವರೂಪ ತಟಸ್ಥ ಲಕ್ಷಣವತ್ವೇನ ತದಭಿನ್ನ ಸ್ವರೂಪತೆಯ ಸರ್ವಶಬ್ದ ಜಾಲ ಪ್ರಕೃತಿತ್ವೇನ. ಅದರ ಜೊತೆಗೆ ಈ ಹರಿಂಕಾರದಲ್ಲಿ ನೆಲೆ ನಿಂತಹ ಜಗನ್ಮಾತೆ ಅವಳು ಸರ್ವ ಶಬ್ದಜಾಲ ಪ್ರಕೃತಿ, ಎಲ್ಲ ಶಬ್ದಗಳಿಗೂ ಸಹ ಮೂಲ ಆದವಳು. ಎಲ್ಲ ಶಬ್ದಗಳಿಗೂ ಮೂಲ ಅಕ್ಷರ. ಆ ಅಕ್ಷರ ಸ್ವರೂಪಿಣಿಯಾದ್ದರಿಂದಲೇ ಜಗನ್ಮಾತೆಯನ್ನು ವರ್ಣಾತ್ಮಿಕ ಅಂತ ಕರೀತಾರೆ. ಲಲಿತಾ ಸಹಸ್ರನಾಮದಲ್ಲಿ ಎಲ್ಲ ವರ್ಣಗಳಿಗೂ ಅವಳೇ ಆಧಾರಳು ಎನ್ನುವಂಥದ್ದನ್ನು ವರ್ಣರೂಪಿಣಿ ಎನ್ನುವಂಥ ನಾಮದಲ್ಲಿ ನಾನದನ್ನು ಹೇಳಿದ್ದೇನೆ. ಹಾಗಾಗಿ ಎಲ್ಲ ಅಕ್ಷರಗಳಿಗೂ ಸಹ ಮೂಲಭೂತವಾದಂಥ ಆಶ್ರಯ ಜಗನ್ಮಾತೆ. ಅವಳಿಂದಾಗಿಯೇ ಎಲ್ಲ ಅಕ್ಷರಗಳು ಸಹ, ಎಲ್ಲ ಅಕ್ಷರಗಳಂದರೆ ಒಟ್ಟು ಎಷ್ಟು ಅಕ್ಷರಗಳು ಅಂದರೆ ಪಂಚಾಶದ್ ವರ್ಣರೂಪಿಣಿ. ಪಂಚಾಶತ್ ಅಂದರೆ 50. ಒಟ್ಟು ಸಂಸ್ಕೃತ ಸಾಹಿತ್ಯದ ಅಕ್ಷರಮಾಲೆಯಲ್ಲಿ ಇರುವಂತಹ ಅಕ್ಷರಗಳ ಸಂಖ್ಯೆ 50 ಅಥವಾ 51. ಯಾಕೆ 50, 51 ಅಂತ ಹೇಳಬೇಕು ಅಂದರೆ, ಅಲ್ಲೊಂದು ಳಕಾರ ಅನ್ನೋದೊಂದು ಉಂಟು ನೋಡಿ. ಆ ಳಕಾರವನ್ನು ಪರಿಗಣಿಸಿದರೆ 51 ಆಗತ್ತೆ, ಅದನ್ನು ಪರಿಗಣಿಸದೇ ಇದ್ದರೆ 50 ಆಗತ್ತೆ. ಹೀಗೆ ಅಂತ ವರ್ಣಮಾಲೆಯಲ್ಲಿ ಅತ್ಯಂತ ಹೆಚ್ಚು ಅಕ್ಷರಗಳನ್ನು ಒಳಗೊಂಡಂಥ ಒಂದು ವರ್ಣಮಾಲೆ ಇದ್ದರೆ ಅದು ಸಂಸ್ಕೃತದ ವರ್ಣಮಾಲೆ. ಇಂಗ್ಲೀಷಲ್ಲೂ ಅಷ್ಟಿಲ್ಲ, ಕನ್ನಡದಲ್ಲೂ ಅಷ್ಟಿಲ್ಲ. ಹಾಗಾಗಿ ಈ ಎಲ್ಲ ವರ್ಣರೂಪಿಣಿ ಅಂದರೆ 51 ಅಥವಾ 50 ವರ್ಣಗಳ ರೂಪದಲ್ಲಿ ಇರುವವಳು ಅವಳೇ. ಆದ್ದರಿಂದ ಅವಳು ಪಂಚಾಶತ್ ಪೀಠರೂಪಿಣಿ ಅಂತ. ಆ ಪೀಠ ಅಂದರೆ ವರ್ಣ ಅಂತಲೇ ಅರ್ಥ. ಹೀಗೆ ಅಂತ
ಹೀಗೆ ಸರ್ವಶಬ್ದ ಜಾಲ ಪ್ರಕೃತಿತ್ವೇನ ರೂಢ್ಯ ಲಕ್ಷಣಯವ ತತ್ಸಂಬಂಧಿನಿ ಸತಿ ತದುಪಾಸಕಾನಾಂ ತದಧಿಷ್ಠಾನತೆಯ ಚ ತೈರ್ಲಕ್ಷ್ಯತ ಇತಿ ಭೃಂಗಿ ಉಪಮಾ. ಆದ್ದರಿಂದ ಜಗನ್ಮಾತೆ ಅವಳು ಆ ಹ್ರೀಂಕಾರ ಎನ್ನುವಂಥ ಕಮಲದಲ್ಲಿ ದುಂಬಿ ಇರುವ ಹಾಗೆ ಅಲ್ಲಿ ಪವಡಿಸಿದ್ದಾಳೆ. ಆದ್ದರಿಂದ ಅವಳನ್ನು ಹ್ರೀಂಕಾರ ಅಂಭೋಜ ಭೃಂಗಿಕಾ ಅಂತ ಹೇಳಲಾಗಿದೆ ಅಂತ. ಇಲ್ಲಿಗೆ ನಮಗೆ ಒಂದು ಸ್ಪಷ್ಟ ಆಗುತ್ತೆ, ಹ್ರೀಂಕಾರ ಎನ್ನುವಂಥದ್ದು ಅದು ಕೇವಲ ಬಾಯಿಯಿಂದ ಉಚ್ಚರಿಸುವ ಒಂದು ಶಬ್ದ ಮಾತ್ರ ಅಲ್ಲ, ಅದು ಜಗನ್ಮಾತೆಗೆ ಆಧಾರವಾದಂಥ, ಅಂದರೆ ಅವಳು ನಮಗೆ ಅನುಭವಕ್ಕೆ ಬರೋದಕ್ಕೆ ಮಾಧ್ಯಮವಾದಂಥ ಅತ್ಯಂತ ಪ್ರಬಲವಾದಂಥ ಒಂದು ಬೀಜಾಕ್ಷರ ಅಂತ. ಹಾಗಾಗಿಯೇ ಒಬ್ಬ ಕವಿ ಹೇಳ್ತಾನೆ, ನನ್ನ ಕೊನೆಯ ಕಾಲದಲ್ಲಿ ಯಾವ ಶಬ್ದ ಬರದೇ ಇದ್ದರೂ ಚಿಂತೆ ಇಲ್ಲ, ನನ್ನ ಬಾಯಿಂದ ಹ್ರೀಂಕಾರ ಉಚ್ಚಾರಣೆ ನಿರಂತರ ಬರ್ತಾ ಇರಲಿ, ಹರೀಂ ಹ್ರೀಂ 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 ಅಂತ. ಯಾಕೆ ಅದು ಆಕೆಯನ್ನು ಕರೆದು ತರುವಂತಹ, ಅವಳಿಗೆ ಆಶ್ರಯವನ್ನು ಕೊಟ್ಟಂತಹ ಬೀಜಾಕ್ಷರವಾದ್ದರಿಂದ ಆ ಬೀಜಾಕ್ಷರಕ್ಕೂ ಅಲ್ಲಿರುವಂಥ ದೇವಿಗೂ ಭೇದ ಇಲ್ಲದೆ ಇರುವುದಾದ್ದರಿಂದ ಅವಳು ಆ ಹ್ರೀಂಕಾರ ರೂಪಿಣಿಯಾಗಿಯೇ ಇದ್ದಾಳೆ. ಅಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಂಡು ಮುಂದಿನ ನಾಮಕ್ಕೆ ಹೋಗೋಣ. ಹ್ರೀಂಕಾರ ಸುಮನೋ ಮಾಧ್ವಿ ಅಂತ. ಮಾಧ್ವಿ ಅಂದರೆ ಮಕರಂದ, ಜೇನುತುಪ್ಪ ಅಂತ ಅರ್ಥ. ಜೇನುತುಪ್ಪ ಅಂದರೆ ಮಕರಂದ ಎಲ್ಲಿರ್ತದೆ ಅಂದರೆ ಹೂವುಗಳಲ್ಲಿ ಇರ್ತದೆ ಅಲ್ವಾ, ಅದನ್ನು ದುಂಬಿ ಬೇರ್ಪಡಿಸ್ತದೆ. ಇಲ್ಲೊಂದು ನಾನು ಈ ವಿಷಯವನ್ನು ಬಿಟ್ಟು ಸ್ವಲ್ಪ ಆಚೆ ಹೋಗ್ತೇನೆ. ನಾವು ಹೂವಿನ ಗಿಡವನ್ನು ಬೆಳೆಸ್ತೇವೆ, ಅದರೊಳಗೆ ಹೂವು ಆಗತ್ತೆ, ಆದರೆ ಆ ಹೂವಿನಲ್ಲಿರುವಂಥ ಮಕರಂದವನ್ನು ಬೇರ್ಪಡಿಸುವಂತಹ ಕೌಶಲ್ಯ, ಕುಶಲತೆ ನಮಗಿಲ್ಲ. ಭಗವಂತ ಕೊಟ್ಟಿರೋದು ಯಾವುದಕ್ಕೆ? ದುಂಬಿಗೆ ಮಾತ್ರ. ಆದರೆ ನಮಗೆ ಇನ್ನೊಂದು ಕುಶಲತೆ ಗೊತ್ತು, ಅದು ಸಂಗ್ರಹಿಸಿದ್ದನ್ನು ಕದ್ದು ತಿನ್ನೋದಕ್ಕೆ ನಮಗೆ ಬರುತ್ತೆ. ಈಗ ಜೇನು ಸಾಗಣೆ ಅಂದರೆ ಅದೇ ಅಲ್ವಾ, ಮತ್ತೇನು ಮತ್ತೆ ಅದು ತಾನೇ. ಆ ಜೇನು ಹೂವಿಂದ ಹೂವಿಗೆ ಸಂಚರಿಸಿ ಒಂದು ಹೂವಿಗೂ ಹಾನಿಯನ್ನು ಮಾಡದೆ ಮಾಡುತ್ತಾ ಇಲ್ಲ ಅಲ್ವಾ, ಆ ಮಕರಂದವನ್ನು ಸಂಗ್ರಹಿಸಿ. ಎಂಥ ಅದ್ಭುತವಾದಂಥ ಶಕ್ತಿ ನೋಡಿ ಅದಕ್ಕೆ. ಅದಕ್ಕೋಸ್ಕರ ಈ ಪ್ರಪಂಚದಲ್ಲಿ ನಾವು ಯಾವ ಪ್ರಾಣಿಯನ್ನು ಸಹ ಉಪೇಕ್ಷಿಸುವಂತಿಲ್ಲ. ಪ್ರಾಯಶಃ ಅದು ಒಂದಕ್ಕೆ ಮಾತ್ರ ಈ ಶಕ್ತಿ, ಒಂದು ಹೂವನ್ನು ಹಾಳುಗೆಡಹದೆ ಆ ಮಕರಂದವನ್ನು ಸಂಗ್ರಹಿಸ್ತದೆ. ಜೇನು ರೊಟ್ಟಿನಲ್ಲಿ ತಂದು ಅದನ್ನು ತುಂಬುತ್ತಾ ಇರ್ತದೆ. ಹನಿಕೋಮ್ ಅಂತ ಹೇಳ್ತೇವಲ್ಲ, ಅದೊಂದು ಅದ್ಭುತವಾದಂಥ ಒಂದು ವ್ಯವಸಾಯ, ಕೃಷಿ ಅದು ಕೂಡ ಅಂತ. ಅದರ ಜೊತೆಗೆ ಅದಕ್ಕೆ ಗೊತ್ತು ಯಾವ ಹೂವಿನಲ್ಲಿ ಕಹಿ ರಸ ಉಂಟು, ಯಾವ ಹೂವಿನಲ್ಲಿ ಸಿಹಿಯಾದ ರಸ ಉಂಟು ಅಂತ, ಅದು ಎಲ್ಲವನ್ನೂ ಸಹ ಸಂಗ್ರಹಿಸುತ್ತೆ. ಕೆಲವು ಸಲ ಆ ಕಹಿಯಾದಂಥ ರಸವನ್ನೇ ಪ್ರತ್ಯೇಕವಾಗಿ ಸಂಗ್ರಹಿಸುತ್ತೆ ಅದು. ಜೇನುತುಪ್ಪ, ಕಹಿಯಾದ ಜೇನುತುಪ್ಪ. ಆ ಕಹಿಯಾದ ಜೇನುತುಪ್ಪ ನಮ್ಮ ನಾಲಿಗೆಗೆ ರುಚಿಯಲ್ಲ, ಅದರ ಆಯುರ್ವೇದದಲ್ಲಿ ಅದಕ್ಕೆ ಅತ್ಯಂತ ಬೆಲೆ, ಅದಕ್ಕೆ ಹೆಚ್ಚು ಬೆಲೆ ಜಾಸ್ತಿ, ಕಾಸ್ಟ್ಲಿ ಅದು. ಯಾಕೆಂದರೆ ಅದರಲ್ಲಿರುವಂಥ ಮೆಡಿಸಿನ್ ಅಂಶ ಆ ಸಿಹಿಯಾದಂಥ ಜೇನುತುಪ್ಪದಲ್ಲಿ ಇರುವುದಿಲ್ಲ ಅನ್ನೋದು ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ಶಾಸ್ತ್ರದ ವಿಚಾರ. ಯಾಕೆ ಹೇಳೋದೆ ಕೇಳಿದರೆ, ಆ ಮಾಧ್ವಿ ಅಂದರೆ ಮಕರಂದ, ಅದನ್ನು ಆ ಮಕರಂದವನ್ನು ನಾವು ಎಲ್ಲಿ ಕಾಣ್ತೇವೆ ಅಂದರೆ ಹೂವಿನಲ್ಲಿ ಕಾಣ್ತೇವೆ. ಇಲ್ಲಿ ಯಾವುದು ಹೂವು ಕೇಳಿದರೆ ಹ್ರೀಂಕಾರ ಸುಮನಃ. ಹ್ರೀಂಕಾರ ಎನ್ನುವುದೇ ಒಂದು ಹೂವು, ಅದರೊಳಗೆ ಒಂದು ಮಕರಂದ ಉಂಟು. ಆ ಮಕರಂದ ಯಾವುದು ಅಂದರೆ ಅದೇ ಜಗನ್ಮಾತೆ ಅಂತ. ಹ್ರೀಂಕಾರ ಸುಮನೋ ಮಾಧ್ವೆ ಹ್ರೀಂಕಾರಸ್ಯ ವಾಂಛಿತ ಫಲ ಪ್ರಧಾನ ಸಾಧಕತೆಯ ಸುಮನಃ ಸಾದೃಶ್ಯಂ. ಹ್ರೀಂಕಾರವನ್ನು ಯಾಕೆ ಹೂವಿಗೆ ಹೋಲಿಸ್ತಾರೆ ಅಂತ ಪ್ರಶ್ನೆ. ಹೋಲಿಕೆ ಕೊಡಬೇಕಿದ್ರೆ ಅದಕ್ಕೂ ಇದಕ್ಕೂ ಎಲ್ಲೋ ಒಂದು ಕಡೆಗೆ ಸಾಮ್ಯತೆ ಇರಬೇಕು. ಆ ಸಾಮ್ಯತೆ ಹೇಗೆ ಕೇಳಿದರೆ, ಹೂವು ನಮ್ಮ ಇಷ್ಟಾರ್ಥವನ್ನು ಈಡೇರಿಸ್ತದೆ. ಇಷ್ಟಾರ್ಥ ಅಂದರೆ ಏನು ಅಂತ ಕೇಳಿದರೆ, ಆ ಸುಗಂಧವನ್ನು ನಮಗೆ ಕೊಡ್ತದೆ ಹೂವು.
ಹಾಗೆಯೇ ಹ್ರೀಂಕಾರ ಎನ್ನುವಂಥದ್ದು ಅದು ನಮ್ಮ ಇಷ್ಟಾರ್ಥವನ್ನು ಈಡೇರಿಸಿಕೊಡ್ತದೆ. ಹೂವು ಸುಗಂಧವನ್ನು ನಮಗೆ ಕೊಡ್ತದೆ, ಹ್ರೀಂಕಾರ ಇಷ್ಟಾರ್ಥವನ್ನು ಈಡೇರಿಸಿ ಕೊಡ್ತದೆ. ಆದ್ದರಿಂದ ಅದೆರಡಕ್ಕೂ ಪರಸ್ಪರ ಸಾಮ್ಯತೆ. ಅಥವಾ ಪುಷ್ಪಾಣಿ ವ್ಯವಹಾರ ಸಮಯೇ ಬಹು ಸಾವಧಾನತೆಯ ವ್ಯವಹರ್ತವ್ಯಾನೆ. ಇನ್ನೂ ಒಂದು ಕಾರಣ ಉಂಟು ಅಂತ ಹೇಳ್ತಾರೆ. ಹೂವಿನ ಸೌಂದರ್ಯವನ್ನು ನಾವು ನಿಜವಾಗಿಯೂ ಆಸ್ವಾದನೆ ಮಾಡಬೇಕು ಅಂತ ಆದರೆ ಆ ಹೂವಿನ ಜೊತೆಗೆ ನಾವು ಒರಟಾಗಿ ವ್ಯವಹರಿಸಬಾರದು. ಅತ್ಯಂತ ಕೋಮಲವಾಗಿ ಅದನ್ನು ಕೀಳಬೇಕು. ಕೆಲವು ಹೂವನ್ನು ನೋಡಿ ನೀವು ಅದನ್ನು ಕೀಳಲಿಕ್ಕೆ ಹೋದಾಗಲೇ ರೆಕ್ಕೆಗಳು ಉದುರೋಗ್ಬಿಡ್ತವೆ. ಯಾಕೆಂದರೆ ನಮ್ಮ ಒರಟುತನವನ್ನು ಅವು ಸಹಿಸುವುದಿಲ್ಲ. ಹಾಗೆಯೇ ಈ ಹ್ರೀಂಕಾರ ಎನ್ನುವಂಥ ಹೂವನ್ನು ನೀವು ಕೊಯ್ಯುವಾಗ, ಅಂದರೆ ಉಪಾಸಿಸುವಾಗ, ನಿಮ್ಮ ಒರಟುತನ ಸಲ್ಲದು. ಅಂದರೆ ಇನ್ನೇನೇನೋ ಕೆಲಸ ಮಾಡ್ತಾ ನಾನು ಅದನ್ನು ಜಪಿಸ್ತೇನೆ ಅನ್ನೋದು ಒರಟುತನ. ಹಾಗಲ್ಲ. ಅಂದರೆ ಸಾಕಷ್ಟು ಏಕಾಗ್ರತೆಯಿಂದ, ತನ್ಮಯತೆಯಿಂದ, ಅತ್ಯಂತ ಮೃದುವಾಗಿ ಆ ಅಕ್ಷರಕ್ಕೆ ಉಚ್ಚಾರಣೆಯಲ್ಲಿ ಏನೂ ತೊಂದರೆ ಆಗುವಂಥ ಹಿಂಸೆಯನ್ನು ಕೊಡದೆ ಮೃದುವಾಗಿ ಉಚ್ಚಾರ ಮಾಡ್ತಾ ಅದನ್ನು ಹೂವಿನಂತೆ ನಾವು ಕಾಪಾಡಿಕೊಳ್ಳಬೇಕು. ಹಾಗಿದ್ದಾಗ ಮಾತ್ರ ಅದರೊಳಗಿರುವಂಥ ಮಕರಂದ ಹೂವಿನ ಜೊತೆಗೆ ನಮ್ಮ ಸನಿಹಕ್ಕೆ ಬರ್ತದೆ. ಯಾವ ಮಕರಂದ? ಜಗನ್ಮಾತೆ ಎನ್ನುವಂತಹ ಮಕರಂದ. ಹಾಗಾಗಿ ಆ ಹ್ರೀಂಕಾರ ಎನ್ನುವಂತಹ ಪುಷ್ಪವನ್ನು ನೀವು ಒರಟಾಗಿ ಕೀಳೋದಕ್ಕೆ ಹೋದರೆ ಇವತ್ತೇ 4 ದಿವಸದಲ್ಲೇ ಸಾಧನೆ ಆಗಿಬಿಡಬೇಕು ನನಗೆ ಅಂತ, ಆಗ ಅದರೊಳಗಿರುವ ಮಕರಂದ ಬರುವುದಿಲ್ಲ. ಹ್ರೀಂಕಾರ ಎನ್ನುವಂಥ ಹೂವಿನ ದಳಗಳೆಲ್ಲ ಹರಿದು ಹೋಗಿಬಿಡ್ತವೆ. ಆದ್ದರಿಂದ ಆ ಹ್ರೀಂಕಾರಕ್ಕೂ ಹೂವಿಗೂ ಸಾಮ್ಯತೆ. ಯಾವಾಗ ಹೂವಿನ ದಳಗಳೆಲ್ಲ ಉದುರಿ ಹೋಗ್ತವೋ ಅಲ್ಲಿರುವಂಥ ಅದರ ಮಧ್ಯೆಯಲ್ಲಿರುವಂಥ ಮಕರಂದವೂ ಸಹ ಉದುರಿ ಹೋಗ್ತದೆ. ಕೆಲವು ಹೂವುಗಳಲ್ಲಿ ಮಕರಂದ ನೇರ ನಮಗೆ ಅನುಭವಕ್ಕೆ ಬರುತ್ತೆ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಈ ಬಾಳೆ ಕುಂಡಿಗೆ ಆಗುತ್ತಲ್ಲ, ಅದರ ಒಳಗಡೆಗೆ ಕುಸುಮಗಳಿರ್ತವೆ, ಹೂವುಗಳು. ನೋಡಬೇಕು ನೀವು, ಆ ಕುಸುಮಗಳಲ್ಲಿ ಮಕರಂದ ತುಂಬಿರುತ್ತೆ. ನಾವು ನೇರವಾಗಿ ಆ ಹೂವನ್ನು ಸ್ವಲ್ಪ ಬಿಡಿಸಿ ಮಕರಂದವನ್ನು ಹಾಗೇ ಹೀರಬಹುದು ನಾವು ಹೀಗೆ ಅಂತ. ಅಂಥ ಒಂದು ವ್ಯವಸ್ಥೆ ಬಾಳೆಯ ಕುಂಡಿಗೆ ಹೂವಿನಲ್ಲಿ ಮಾತ್ರ ಇರುತ್ತೆ. ಚೆನ್ನಾಗಿ ಅರಳಬೇಕು, ಅದು ಅತ್ಯಂತ ಮಧುರವಾಗಿರುತ್ತೆ ಅದು. ಹೀಗೆ ಆ ಹೂವನ್ನು ನಾವು ಸ್ವಲ್ಪವೂ ಸಹ ಚ್ಯುತಿ ಬರದೇ ಇರುವ ಹಾಗೆ, ಅದರ ರೆಕ್ಕೆಗಳು ಉದುರಿ ಹೋಗದೇ ಇರುವ ಹಾಗೆ ನಾವು ಅದನ್ನು ಮೃದುವಾಗಿ, ಅಂದರೆ ಅತ್ಯಂತ ಕೋಮಲವಾಗಿ ಅದನ್ನು ಸ್ವೀಕರಿಸಿದಾಗ ಆ ಮಕರಂದ ನಮಗೆ ಸಿಗ್ತದೆ. ಹಾಗೆಯೇ ಹ್ರೀಂಕಾರ ಎನ್ನುವಂಥ ಈ ಕುಸುಮವನ್ನು ನಾವು ಅತ್ಯಂತ ಜಾಗರೂಕತೆಯಿಂದ, ಎಚ್ಚರದಿಂದ ನಮ್ಮ ಹತ್ತ ಪಡೆದುಕೊಂಡಾಗ ಅದರೊಳಗಿರುವಂಥ ಜಗನ್ಮಾತೆ ಎನ್ನುವಂಥ ಮಕರಂದ ನಮಗೆ ಸಿಗ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಇದು 2ನೆಯ ಅರ್ಥ. ಇದರ ಜೊತೆಗೆ ಹ್ರೀಂಕಾರೋಪಿ ಉಪಾಸನಾ ವೇಲಾಯಾಮ್ ಪರಬ್ರಹ್ಮ ವಾಚಕತ್ವೇನ ಪ್ರಯತ್ನಪೂರ್ವಕಮೇವ ಏಕಾಗ್ರ ಮನಸಾ ದೇವತಾಭಿನ್ನತ್ವೇನ ಧ್ಯಾತವ್ಯ. ಅಂದರೆ ಈ ಹ್ರೀಂಕಾರವನ್ನು ಸಹ ಏಕಾಗ್ರ ಮನಸ್ಸು ಎನ್ನುವಂಥ ಎಚ್ಚರಿಕೆಯಿಂದ, ಹೂವನ್ನು ಹೇಗೆ ನಾವು ಎಚ್ಚರಿಕೆಯಿಂದ ನಾವು ಕಾಪಾಡ್ತೇವೋ ಹಾಗೆ ಎಚ್ಚರಿಕೆಯಿಂದ ನಾವು ಅದನ್ನು ಜಪಿಸಿದಾಗ ಅಥವಾ ಉಪಾಸನೆ ಮಾಡಿದಾಗ ಅಲ್ಲಿರುವಂಥ ಮಕರಂದ ಸ್ಥಾನಿಗಳಂಥ ಜಗನ್ಮಾತೆ ನಮ್ಮತ್ತ ಒಲಿದು ಬರ್ತಾಳೆ ಎನ್ನುವಂತಹ ಅರ್ಥವನ್ನು ಹೇಳುವಂತಹ ಒಂದು ಭಾಗ ಮುಗಿದಿದೆ. ಆದರೆ ಇಷ್ಟಕ್ಕೆ ಈ ನಾಮದ ಅರ್ಥ ಮುಗಿದಿಲ್ಲ, ಇನ್ನೂ ಹೇಳಬೇಕಾದಂಥ ವಿಷಯ ಉಂಟು. ನಾಳೆ 6 ಗಂಟೆಗೆ ಸೇರಿದಾಗ ಆ ವಿಷಯವನ್ನು ನೋಡೋಣ. ಯಾಕೆಂದರೆ ಸುದೀರ್ಘವಾದಂಥ ವಿಚಾರ ಉಂಟು ಈ ನಾಮದ ವಿವರಣೆಯಲ್ಲಿ. ಹಾಗಾಗಿ ಹಾಗೆ ಹೇಳಿದ್ದೇನೆ. ಅಲ್ಲಿಯವರೆಗೆ ನಾಳೆ 6 ಗಂಟೆಯವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.